ಮಾಣಕಟ್ಟೆ ಕ್ಷೇತ್ರ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಾನು ಇವತ್ತಿದ್ದೇನೆ. ಈ ಸ್ಥಳ ಬಹಳ ಕಾಲವಾದ ಸ್ಥಳ. ಅದೆಷ್ಟು ಜನರಿಗೆ ಈ ಸ್ಥಳ ಅದೆಷ್ಟು ಪ್ರಮುಖತೆ ಗೊತ್ತಿಲ್ಲ ನಮಗೆ. ಆದರೆ ಯಕ್ಷಗಾನದ ಅಗ್ರಮಾನ್ಯ ಸ್ಥಾನದಲ್ಲಿ ಇರುವಂತಹ ಒಬ್ಬ ಕಲಾವಿದನಿಗೆ ಮಾಣಕಟ್ಟೆ ಸ್ಥಳ ಅನ್ನುವಂಥದ್ದು ತುಂಬ ನೆನಪುಗಳನ್ನು ಕೊಟ್ಟಿರುವಂತಹ ತುಂಬ ಒಂದು ಯಕ್ಷಗಾನದ ಭವಿಷ್ಯವನ್ನು ನಿರೂಪಿಸಿಕೊಟ್ಟಿರುವಂಥ ಕ್ಷೇತ್ರ ಅಂತಲೇ ಹೇಳ್ಬೋದು. ಮಾಣಕಟ್ಟೆ ಯಕ್ಷಗಾನ ಮೇಳದಲ್ಲಿ ಸೇವೆ ಸಲ್ಲಿಸಿ ಕೇವಲ 2 ವರ್ಷಗಳಲ್ಲಿ ಪೆರಡೂರಿನಂತಹ ಟೆಂಟ್ ಮೇಳದಲ್ಲಿ ಒಂದು ಬೇಡಿಕೆಯನ್ನು ಗಿಟ್ಟಿಸಿಕೊಂಡಂಥ ಕಲಾವಿದರು. ಅಷ್ಟೇ ಅಲ್ಲ, 12 ವರ್ಷಗಳ ಕಾಲ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥ ಒಬ್ಬ ಶ್ರೇಷ್ಠ ಭಾಗವತರ ಒಂದು ಸವಿ ನೆನಪುಗಳು ಈ ಕ್ಷೇತ್ರದಲ್ಲಿವೆ ಅಂತಲೇ ಹೇಳ್ಬೋದು. ನಾನು ಮಾತಾಡ್ತಾ ಇರೋದು ಭಾಗವತ ಜಂಸಾಲಿ ರಾಘವೇಂದ್ರ ಆಚಾರ್ಯ ಅವರ ಬಗ್ಗೆ. ಅವರು ಮತ್ತು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವರ ನಂಟು ತುಂಬ ಒಂದು ಅಪಾರವಾದ್ದು ಅಂತಲೇ ಹೇಳ್ಬೋದು. ಸೊ ಅವರ ಸಾಕಷ್ಟು ನೆನಪುಗಳು ಈ ಕ್ಷೇತ್ರದಲ್ಲಿದೆ, ಅದನ್ನೆಲ್ಲ ಹಂಚ್ಕೊಳ್ತಾರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಜಂಸಾಲಿ ರಾಘವೇಂದ್ರ ಭಾಗವತ ಅವರು. ಅವರನ್ನು ಮಾತಾಡಿಸೋಣ. ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ನಾನಾಗಲೇ ಹೇಳಿದೆ, ಇವತ್ತು ಈ ವಿಶೇಷ ದಿನದಂದು ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ ಜಂಸಾಲಿ ರಾಘವೇಂದ್ರ ಆಚಾರ್ಯ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಅದೇ ರೀತಿ ಹಬ್ಬದ ವಿಷಯ ತಿಳಿಸೋಣ. ಬನ್ನಿ. ನಮಸ್ತೆ ಜಂಸಾಲಿ ರಾಘವೇಂದ್ರ ಆಚಾರ್ಯ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನವರಾತ್ರಿ ಹಬ್ಬದ ಶುಭಾಶಯಗಳು ಜೊತೆಗೆ. ಜಂಸಾಲಿ ಅವರೇ, ವೆರಿ ಬಿಗಿನಿಂಗ್ ಅನಿಸುತ್ತೆ ನೀವು ಮಾರಣಕಟ್ಟೆ ಮೇಳದಲ್ಲಿ ನಿಮ್ಮ ಒಂದು ಭಾಗವತಿಕೆಯ ಜೀವನವನ್ನು ಪ್ರಾರಂಭಿಸಿರುವಂಥದ್ದು, ವೃತ್ತಿ ಜೀವನ ಆರಂಭಿಸಿರುವಂಥದ್ದು. ಸೊ ಆ ದಿನಗಳನ್ನ ನೆನಪು ಮಾಡ್ಕೊಳ್ಬೇಕಂತ ಹೇಳಿದರೆ ಮಾರಣಕಟ್ಟೆ ಮೇಳದ ಅನುಭವಗಳನ್ನ ಹೇಗೆ ಹಂಚ್ಕೊಳ್ತೀರಿ? ಮಾರಣಕಟ್ಟೆ ಮೇಳದಲ್ಲಿ 12 ವರ್ಷ ನಾನು ಕೆಲಸ ಮಾಡಿದ್ದೇನೆ. ನಿಜವಾಗಲೂ 12 ವರ್ಷದ ತಿರುಗಾಟ ನನ್ನ ಬದುಕಿನಲ್ಲಿ ಅವಿಸ್ಮರಣೀಯವಾಗಿ ಉಳಿಯುತ್ತದೆ. ಯಾಕಂದರೆ ಆ ಒಂದು ಸಂತೋಷವೇ ಬೇರೆ. ಅಲ್ಲಿ ನಾನಿವತ್ತು ಈ ಮಟ್ಟದಲ್ಲಿ ಬೆಳೆದಿದ್ದೇನೆ ಎಂದು ಹೇಳಿದರೆ ಅದು ಆ ಕ್ಷೇತ್ರದ ಮಹಿಮೆ. ಆ ಕ್ಷೇತ್ರದ ಮೇಳದಲ್ಲಿ ನಾನು ಅಲ್ಲಿಯ ಕಲಾವಿದರ ಒಡನಾಟದಿಂದ ಒಂದು ಫೌಂಡೇಶನ್ ಗಟ್ಟಿ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಯಕ್ಷಗಾನಕ್ಕೆ ಪೌರಾಣಿಕದ ಒಂದು ಹಿಡಿತ ಮೊದಲಿಂದ ಬೇಕು. ಅಂಥ ಒಂದು ಪೌರಾಣಿಕ ಪ್ರಸಂಗಗಳ ಅನುಭವ ನನಗೆ ಮಾರಣಕಟ್ಟೆ ಕ್ಷೇತ್ರದಲ್ಲಿ ಮೇಳದಲ್ಲಿ ಆಗಿದೆ. ಅಲ್ಲಿಯ ಧರ್ಮದರ್ಶಿಗಳಾಗಿರುವಂಥ ಚಿತ್ತೂರು ಮಂಜೇಶ್ ಶೆಟ್ಟರು, ಆಮೇಲೆ ಬೇರೆ ಕಲಾವಿದರು ನೀಲವರ್ಮಾಬಲ್ ಶೆಟ್ಟರು ಇರ್ಬೋದು, ಮುಳಳ್ಳಿ ಹಿರಿನಾಯ್ಕು, ಉಮೇಶ್ ಸುವರ್ಣ ಗೋಪಾಳಿ, ರಾಮ್ ಭಂಡಾರಿ ಕರ್ಕಿ, ರಾಮದಾಸ್ ಮರವಂತೆ, ನಾಗರಕೊಡಗಿ ಶ್ರೀನಿವಾಸ ಭಟ್, ಗೋಳಿಕೆರೆ ಚಂದ್ರಗೌಡರು, ಇಂಥ ಒಂದು ಹಿರಿಯ ಕಲಾವಿದರು, ಅನಂತ ಕುಲಾಲ್ರು, ಮುಳಳ್ಳಿ ಕೃಷ್ಣ ನಾಯ್ಕು, ಇವರೆಲ್ಲ ಸಹಕಾರ ಅವತ್ತು ನಾನು ಮರೆಯೋನಲ್ಲ. ಯಾಕಂದರೆ ಅವರೆಲ್ಲ ತುಂಬ ಬಾಲಕೃಷ್ಣ ಗಾಣಿಗೆ ರಂಜಾಲು ಹಿಮ್ಮೇಳದಲ್ಲಿ ನನಗೆ ಒಳ್ಳೆ ಸಾಥ್ ನೀಡಿದ್ದಾರೆ. ರಾಮ್ ಭಂಡಾರಿ ಕರ್ಕಿ ಅವರು, ಹಾಗೆ ರಾಮದಾಸ್ ಮರವಂತೆ ಅಂತೂ ಅದ್ಭುತ. ಅವ್ರ ಮನೆತನವೇ ದಾಸ ಮನೆತನವೇ ಯಕ್ಷಗಾನದ ಪರಂಪರೆ. ನರಸಿಂಹದಾಸರು, ಶ್ರೀನಿದಾಸರು ಅಂಥ ಮನೆತನದಲ್ಲಿ ಹುಟ್ಟಿದಂಥ ರಾಮದಾಸರು ಅವರು ಸಹ ತುಂಬ ನನಗೆ ಪ್ರೋತ್ಸಾಹ ಮಾಡಿದ್ರು ಆವಾಗ. ಅದೊಂದು ಅವಿಸ್ಮರಣೀಯ ದಿನಗಳು. 12 ವರ್ಷ ಬದುಕಿನಲ್ಲಿ. ಹೇಗೆ ಬೆಂತಟ್ಟಿ ಪ್ರೋತ್ಸಾಹಿಸಿದ್ರು ಮತ್ತು ಮಾರಣಕಟ್ಟೆ ಮೇಳಕ್ಕೆ ಎಂಟ್ರಿ ಆಗಿದ್ದು ಹೇಗೆ? ಅದೇ ಮೇಳದಲ್ಲಿ ಪ್ರಥಮದಲ್ಲಿ ಚಂಡೆ ವಾದಕರಾಗಿ ಕೆಲಸ ಮಾಡ್ತಿರುವಂಥ ಕೃಷ್ಣಮೂರ್ತಿ ಭಟ್ ಬಗ್ವಾಡಿಯವರು, ನಾನು ಉಡುಪಿ ಕೇಂದ್ರದಲ್ಲಿ ಕಲಿಯುವಾಗ ಅವರು ಅಲ್ಲಿಯ ಚಂಡೆಯ ಗುರುಗಳು. ಅವರು ನನ್ನ ಭಾಗವತಿಕೆಯನ್ನು ಕೇಳಿ ನೀನು ಮಾರಣಕಟ್ಟೆ ಮೇಳಕ್ಕೆ ಹೋಗು ಅಂತ ಅವರು ನನ್ನನ್ನು ಇಲ್ಲಿ ತಂದು ಸೇರಿಸಿದ ಪುಣ್ಯಾತ್ಮರು. ಅವರು ಒಂದು ಒಳ್ಳೆ ಶುಭ ಕಾಲದಲ್ಲಿ ನನ್ನನ್ನು ಮಾರಣಕಟ್ಟೆ ಮೇಳಕ್ಕೆ ಸೇರಿಸಿದ್ರು. ಅವರಿಗೆ ಅನಂತ ಧನ್ಯವಾದಗಳು. ಮಾರಣಕಟ್ಟೆ ಮೇಳಕ್ಕೆ ಬಂದು ಕೇವಲ 2 ವರ್ಷಗಳಲ್ಲಿ ತಮಗೆ ಟೆಂಟ್ ಮೇಳದಲ್ಲಿ ಬೇಡಿಕೆ ಬಂತು. ಸೊ ಆದರೂ ಹೋಗಲಿಲ್ಲ. ತಮ್ಮ ಒಂದು ಬೇಸ್ ಫೌಂಡೇಶನ್ ಅಂತ ತಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ. ಸೊ ಈಗಿನಲ್ಲಿ ಕೇಳಬೇಕಂತ ಹೇಳಿದರೆ, ಬೇಡಿಕೆ ಬಂದಾಗ ತಿರಸ್ಕರಿಸಿದವರು ಮತ್ತೆ 2ನೇ ಬಾರಿ ಟೆಂಟ್ ಮೇಳಕ್ಕೆ ಪ್ರವೇಶ ಆಗಿದ್ದು ಹೇಗೆ, ಯಾವಾಗ? ಬೇಡಿಕೆಯನ್ನು ಯಾವತ್ತೂ ತಿರಸ್ಕಾರ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ನನ್ನ ಮಾತು ಇಷ್ಟೇ, ನಾನು ಯಕ್ಷಗಾನದ ಪೌರಾಣಿಕ ಪ್ರಸಂಗಗಳನ್ನು ಅನುಭವ ಮಾಡ್ಕೊಂಡು ಬರಬೇಕು. ಟೆಂಟ್ ಮೇಳದಲ್ಲಿ ಪೌರಾಣಿಕದ ಅನುಭವ ಆಗುವುದಿಲ್ಲ ಅಂತೇಳಿ ಅಲ್ಲ, ಅಲ್ಲಿಯ ಜನ ನಮ್ಮನ್ನು ಸ್ವೀಕಾರ ಮಾಡುವ ರೀತಿಗಳೇ ಬೇರೆ ಇರ್ತದೆ. ಬಯಲಾಟದಲ್ಲಿ ಕೆಲವೊಂದು ಕ್ಷಮೆ ಇರ್ತದೆ, ಅಲ್ಲಿ ಕ್ಷಮೆ ಕಡಿಮೆ. ಅಲ್ಲಿ ಏನು ಮಾಡಿದರೂ ಇಮಿಡಿಯೇಟ್ಲಿ ಅದು ಇದಾಗ್ತದೆ. ಅದಕ್ಕೆ ಪೌರಾಣಿಕದ ಒಂದು ಅನುಭವ ಮತ್ತು ಪ್ರಾಥಮಿಕ ಹಂತದ ಪ್ರತಿಯೊಂದು ಜ್ಞಾನ ಸಂಪತ್ತಾಗೋದು ಬಯಲಾಟದಲ್ಲಿ. ಒಂದು ಪೂರ್ವರಂಗ ಇರ್ಬೋದು, ಪಿಟಿಕಾಶ್ರೀ ವೇಷ ಇರ್ಬೋದು, ಒಡ್ಡೊಳಗದ ಕ್ರಮಗಳಿರ್ಬೋದು, ಮತ್ತು ಹಳೆಯ ಸಂಪ್ರದಾಯಗಳ ಕೆಲವೊಂದು ಮೂಲ ಸ್ವರೂಪ ಇವತ್ತು ಉಳಿದಿದ್ದು ಬಯಲಾಟ ಮೇಳಗಳಲ್ಲಿ ಮಾತ್ರ. ಅಂಥ ಒಂದು ಅನುಭವ ಪಡೀಲಿಕ್ಕೆ ನನಗೆ ಬಯಲಾಟ ಆಯ್ಕೆಯಾಗಿತ್ತು. ಅದರಲ್ಲೂ ನಾನು ಆರಾಧಿಸುವಂಥ ಆರಾಧ್ಯ ಮೂರ್ತಿ ಸ್ವಾಮಿ ಬ್ರಹ್ಮಲಿಂಗೇಶ್ವರನ ಪ್ರಸಿದ್ಧ ಕ್ಷೇತ್ರದ ಮೇಳ, ಅದೊಂದು ಹೆಮ್ಮೆ.
ಓಕೆ, ಈಗ ನಿಮಗೆ ಗುರುತಿಸುವಿಕೆ ಕೊಟ್ಟಿರೋಂಥದ್ದು ಮಾರಣಕಟ್ಟೆ ಮೇಳ, ಪ್ರಸಿದ್ಧಿ ಕೊಟ್ಟಿರೋಂಥದ್ದು ಪೆರ್ಡೂರು ಮೇಳ. ಇವೆರಡರಲ್ಲಿ ಯಾವುದು ಹೆಚ್ಚು ಪ್ರಮುಖ ನಿಮಗೆ? ಅಯ್ಯೋ, ಅದು ನೀವು ಹೇಗೆ ಆಯ್ತು ಕೇಳಿದ ತಾಯಿ ಹತ್ರ ಮಕ್ಕಳಲ್ಲಿ ನಿಮ್ಗೆ ಯಾರು ಪ್ರೀತಿ ಕೇಳಿದಾಗ ನನಗೆ ಇದೇ ಇಲ್ಲ. ಏನು ನಾವು ಯಾವ ಕ್ಷೇತ್ರದ ಹೆಸರಿನಲ್ಲಿ ನಾವು ತಿರುಗಾಟ ಮಾಡ್ತಾ ಇದ್ದದಿದ್ರು ಮಾಡೋದು ಅಷ್ಟು ಕಲಾ ಮಾತೆಯೇ ಸೇವೆ, ಆ ಮಾತೆಯೇ ಸೇವೆ. ದೇವರೊಬ್ಬ ನಾಮ ಹಲವು ಎಂದ ಹಾಗೆ ಸಲ್ಲುವುದೆಲ್ಲ ಪರಮಾತ್ಮನೇ. ಸೊ ಏನು ಬದಲಾವಣೆ ಕಂಡ್ರಿ ಟೆಂಟ್ ಮೇಳಕ್ಕೆ ಹೋದಾಗ? ಅಂದರೆ ಬದಲಾವಣೆಯಲ್ಲಿ ನಾನು ಕಂಡಿದ್ದೇನೆ. ಈಗ ಬಯಲಾಟದಲ್ಲಿ ಜನ ನಮ್ಮನ್ನು ಎಷ್ಟು ಇದು ಮಾಡ್ತಾ ಇದ್ರು, ಅಲ್ಲಿ ಟೆಂಟ್ ಮೇಳದಲ್ಲಿ ಕಾಣುವ ಒಂದು ದೃಷ್ಟಿಕೋನಕ್ಕೆ ವ್ಯತ್ಯಾಸಗಳಿರ್ತದೆ. ಮತ್ತು ಅಲ್ಲಿ ನಾವೊಂದು ಪ್ರದರ್ಶನವನ್ನು ಪ್ರದರ್ಶಿಸಲ್ಪಟ್ಟಾಗ ಅದಕ್ಕೆ ತಪ್ಪಿರ್ಬೋದು, ಸರಿ ಇರ್ಬೋದು, ಎರಡು ಇಮಿಡಿಯೇಟ್ಲಿ ನಮಗೆ ರೆಸ್ಪಾನ್ಸ್ ಸಿಗ್ತದೆ. ಬಟ್ ಬಯಲಾಟದಲ್ಲಿ ಸಿಗುವುದಿಲ್ಲ ಅಂತ ಹೇಳಿದ್ರೆ ಸಿಗ್ತದೆ, ಸಿಗುವ ವಿಭಾಗ ಸ್ವಲ್ಪ ಬೇರೆ ಬೇರೆ ಪ್ರಕಾರಗಳಲ್ಲಿ ಇರ್ತದೆ. ಮತ್ತು ಹಣ ಕೊಟ್ಟು ಒಬ್ಬ ಪ್ರೇಕ್ಷಕ ಆಟಕ್ಕೆ ಬಂದಿರ್ತಾರೆ, ಅವರು ಒಂದು ಅದನ್ನು ಆಸ್ವಾದ ಮಾಡಿ ತಪ್ಪಿರಲಿ ಒಪ್ಪಿರಲಿ ಅದಕ್ಕೆರಡಕ್ಕೂ ಸರಿಯಾದ ಉತ್ತರ ಕೊಡ್ತಾರೆ. ಒಳ್ಳೇದಿದ್ರೆ ಒಂದು 500 ರೂಪಾಯಿ ಕೊಟ್ಟು ಆಟ ನೋಡಿದೆ ಮರೆ ಭಾರಿ ಖುಷಿ ಆಯಿತು, ಅದೇ 500 ರೂಪಾಯಿ ಕೊಟ್ಟು ಆಟ ಹಾಳಾದಿದ್ರಿ ಎಂಥ ಕರ್ಮ ಮರೆ ನೋಡೋದು ಆಟ ಅಂತ ಅವರೇ ಬೈದು ಹೋಗ್ತಾರೆ. ಅಂದರೆ ಆ ತಪ್ಪು ಒಪ್ಪಿನ ಒಂದು ಇದು. ಮತ್ತು ಆ ಟೆಂಟ್ ಮೇಳದ ವೇದಿಕೆಯಿಂದ ಮಾರಣಕಟ್ಟೆ ಪರಿಸರದ ಮೇಳದಲ್ಲಿ ಇದರದ್ದೇ ಆದ ಒಂದು ಸೀಮಿತ ಒಂದು ಕ್ಷೇತ್ರ ಉಂಟು. ಟೆಂಟ್ ಮೇಳಕ್ಕೆ ಹೋದ ನಂತರ ನನಗೊಂದು ಇನ್ನೊಂದು ಪ್ಲಸ್, 4 ಜಿಲ್ಲೆಗಳಲ್ಲಿ ನಾನು ತಿರುಗಾಟ ಮಾಡಿದೆ. 4 ಜಿಲ್ಲೆಗಳಲ್ಲಿಯೂ ನನ್ನ ಒಂದು ಭಾಗವತಿಗೆ ಕಂಪನ್ನು ಉಣಬಡಿಸುವಲ್ಲಿ ನನಗೆ ಸಹಕಾರ ಆಗಿದೆ. ಪೆರ್ಡೂರು ಮೇಳದ ವೇದಿಕೆ ಮತ್ತು ಪೆರ್ಡೂರು ಮೇಳದ ಯಜಮಾನರಾಗಿರುವಂಥ ವೈ ಕರುಣಾಕರ್ ಶೆಟ್ಟಿಯವರು, ಆಮೇಲೆ ಅಲ್ಲಿಯ ಮ್ಯಾನೇಜರ್ ಇರ್ಬೋದು, ಮತ್ತು ನಾನು ಸೇರಲ್ಪಡುವ ಸಂದರ್ಭದಲ್ಲಿರುವಂಥ ಕಲಾವಿದರು ತೀರ್ಥಹಳ್ಳಿ ಗೋಪಾಲಾಚಾರ್ಯರು, ತಂಡಿಮನೆ ಶ್ರೀಪಾದ್ ಭಟ್ರು, ಮತ್ತು ನೀಲ್ಕೋಡ್ ಶಂಕರ ಹೆಗ್ಡೆಯವರು, ಇವರು ನಮ್ಮ ಕ್ಯಾದ್ಗಿ ಮಹಾಬಲೇಶ್ವರ ಭಟ್ರು, ಇವರೆಲ್ಲ ಆವಾಗ ನಮಗೆ ಒಂದು ಸಪೋರ್ಟ್ ಆಗಿ ನಿಂತಿದ್ದರು ಪೆರ್ಡೂರು ಮೇಳದಲ್ಲಿ. ಹಿಮ್ಮೇಳದ ವಾದನದಲ್ಲಿ ಶ್ರೀಧರ್ ಭಂಡಾರಿ ಇದ್ದರು ಪ್ರಥಮ, ಆಮೇಲೆ ಚಂಡೆ ವಾದನದಲ್ಲಿ ರಾಕೇಶ್ ಮಲ್ಲೆ ಹಳ್ಳಾಡಿ ಅವರು ಸಿಕ್ಕಿದ್ರು, ಇವರು ಸುನೀಲ್ ಭಂಡಾರ ಕಡತೋಕ ತದನಂತರ ಬಂದರು. ಆಮೇಲೆ ಹೊಸ ಪ್ರಸಂಗ, ನಾನು ಬದುಕಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅದು ಈ ಯಕ್ಷಗಾನ ಇದರದ್ದು. ಹೊಸ ಪ್ರಸಂಗ ಪ್ರಪ್ರಥಮವಾಗಿ ಒಂದು ಟೆಂಟ್ ಮೇಳದ ಪ್ರಧಾನ ಭಾಗವತಿಯಲ್ಲಿ ಕುಳಿತು ಪ್ರೊಫೆಸರ್ ಪವನ್ ಕಿರಣ್ ಕೆರೆಯವರು ಬರೆದಿರುವಂಥ ಮೇಘರಂಜಿನಿ ಎಂಬ ಯಕ್ಷಗಾನ ಪ್ರಸಂಗದಲ್ಲಿ ನಾನು ಪ್ರಥಮ ಟೆಂಟ್ ಮೇಳದ ಇದು ಒಂದು ಆಗಮನ. ಅದು ತುಂಬ ನನಗೆ ಅದ್ಭುತ ಕೀರ್ತಿ ತಂದು ಕೊಟ್ಟಿದೆ ಆ ಪ್ರಸಂಗ. ಅದು ನಾನು ಏನಾಗ್ತದೋ ಏನೋ ಅಂತ ಒಂದು ಯೋಚನೆಯಲ್ಲಿ ಬಂದವ. ತದನಂತರ ಅದು ನನಗೆ ನನ್ನ ಒಂದೊಂದೇ ಮೆಟ್ಟಿಲನ್ನು ಏರಿಸ್ತಾ ಹೋಗಿತ್ತೆ ಬಿಟ್ಟರೆ ಹಿಂದೆ ತರಲಿಲ್ಲ. ಓಕೆ, ನಾನು ತಿಳ್ಕೊಂಡ ಹಾಗೆ ತಮಗೆ ಪೌರಾಣಿಕ ಪ್ರಸಂಗಗಳಲ್ಲಿ ಹೆಚ್ಚು ಆಸಕ್ತಿ. ಸೊ ಕಾಲ್ಪನಿಕ ಪ್ರಸಂಗಗಳು ಕೂಡ ಅದೇ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಬಂದರೆ, ಸೊ ತಮ್ಮ ವೈಯಕ್ತಿಕ ಅಭಿಪ್ರಾಯ ಇತ್ತೀಚಿನ ಕಾಲ್ಪನಿಕ ಪ್ರಸಂಗಗಳ ಬಗ್ಗೆ ಏನನ್ಸುತ್ತೆ? ನಾನು ಪೌರಾಣಿಕ ಪ್ರಸಂಗದ ಇದರಲ್ಲಿ ನಾನು ನೀವು ಹೇಳಿದಾಗೆ ಅತಿ ಪ್ರೀತಿ ಮತ್ತು ಅದಕ್ಕೆ ಆದ್ಯತೆ ಹೆಚ್ಚು. ಹಾಗಂತ ನಾನು ಸಾಮಾಜಿಕ ಕಾಲ್ಪನಿಕ ಇದು ಪ್ರಸಂಗದ ವಿರೋಧಿ ಅಲ್ಲ. ನನ್ನ ಆಸೆ ಏನು ಕೇಳಿದರೆ, ಯಾವ ಯಕ್ಷಗಾನದ ಪ್ರಸಂಗಕರ್ತರು ಇರ್ಬೋದು, ಕವಿಗಳಿರ್ಬೋದು, ಹೊಸ ಕಥೆಗಳನ್ನು ಒಂದು ನಮಗೆ ಪ್ರದರ್ಶನ ಮಾಡಲಿಕ್ಕೆ ಬರೆದು ಕೊಡುವಾಗ ಆದಷ್ಟು ಯಕ್ಷಗಾನದ ಚಿತ್ರಣಗಳು, ಯಕ್ಷಗಾನದ ವೇಷಗಳು, ಯಕ್ಷಗಾನೀಯವಾಗಿ ಅದನ್ನು ಬಳಕೆ ಮಾಡಿ ಹೊಸ ಕತೆ ಯಾವುದೇ ಆಗಿರ್ಬೋದು, ಅದು ನನ್ನ ಆಕ್ಷೇಪ ಅಲ್ಲ, ಅದು ಯಕ್ಷಗಾನದ ಒಂದು ಚೌಕಟ್ಟಿನೊಳಗಿರಲಿ. ಒಂದು ಉದಾಹರಣೆ ಕೊಡೋದಾದರೆ, ಎಲ್ಲ ಪ್ರಾಕಾರಗಳ ಕಲೆಗೆ ಅದರದ್ದೇ ಆದ ಒಂದು ಅಸ್ತಿತ್ವ ಅಂತೇಳಿ ಇದೆ. ಹಾಗೆ ಯಕ್ಷಗಾನಕ್ಕೂ ಉಂಟು ಅದರದ್ದೇ ಆದ ಅಸ್ತಿತ್ವ. ಸಿನಿಮಾದಲ್ಲಿ ಮಾಡ್ತಾ ಇರುವುದನ್ನು ನೇರ ನಾವು ಇಲ್ಲಿ ತಂದು ಯಕ್ಷಗಾನದಲ್ಲಿ ಮಾಡೋದು, ಅಥವಾ ನಾಟಕದಲ್ಲಿ ಮಾಡ್ತಾ ಇರುವುದನ್ನು ಯಕ್ಷಗಾನದಲ್ಲಿ ಮಾಡೋದು ಮಾಡಿದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿಲ್ಲ ಅಂತೇಳಿ ಆಗ್ತದೆ. ಕೆಲವೊಂದು ನಮ್ಮ ಈ ಡೇರೆ ಮೇಳದ ಅನಿವಾರ್ಯ ಪರಿಸ್ಥಿತಿ ಏನಾಗಿದೆ ಕೇಳಿದರೆ,
ಈ ನಮ್ಮ ಯಜಮಾರ ಒಂದು ಗಲ್ಲಾಪೇಟಿಗೆ ತುಂಬಿದ್ರೆ ಅದು ಒಂದಕ್ಕೊಂದಕ್ಕೆ ಲಿಂಕ್ ಅದು. ಈಗ ಯಜಮಾರಿಗೆ ಕಂಟ್ರಾಕ್ಟ್ ಹೋಗ್ಬೇಕಾದ್ರೆ ಪ್ರಸಂಗ ಒಳ್ಳೇದು ಬೇಕು, ಪ್ರಸಂಗ ಒಳ್ಳೆಯದಾಗಿ ಇದಾಗಬೇಕಾದ್ರೆ ಕಲಾವಿದರೆಲ್ಲ ಶ್ರಮಿಸಬೇಕು. ಹೀಗೆ ಒಂದಕ್ಕೊಂದಕ್ಕೆ ಇದು ಆ ರೀತಿಯಲ್ಲಿ ನಾವು ಕೆಲವೊಂದು ಸಲ ಹೊಸತನವನ್ನು ಮತ್ತು ಜನರ ಹೊಸದು ಎಂತ ಉಂಟು ಅಂತೇಳಿ ಕೇಳುವುದು ಉಂಟು ಇವಾಗ, ಇಲ್ಲ ಅಂತೇಳಿ ನಾನು ಹೇಳೋದಿಲ್ಲ. ಆದರೆ ಅದನ್ನು ನಾವು ಪ್ರದರ್ಶನ ಗೊಳಿಸುವಾಗ ಯಕ್ಷಗಾನೀಯವಾಗಿ ಅದನ್ನೇ ಹೆಚ್ಚಿನ ಒಂದು ಚಿತ್ರಣಗಳಿರ್ಬೋದು ಅಥವಾ ಒಂದು ಸೀನ್ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನು ಯಕ್ಷಗಾನೀಯವಾಗಿ ಬಳಕೆ ಮಾಡುವುದು ಉತ್ತಮ ಎಂಬುದು ನನ್ನ ಅಭಿಪ್ರಾಯ. ಕರಾವಳಿಯ ಮಣ್ಣಿನ ಕಲೆಯನ್ನು ಕರಾವಳಿ ಭಾಗ ಮಾತ್ರವಲ್ಲದೆ ಕರ್ನಾಟಕದಿಂದ ಆಚೆಗೆ ತಗೊಂಡು ಹೋಗುವಂಥ ಪ್ರಯತ್ನ, ನಮ್ಮ ದೇಶದಿಂದ ಆಚೆಗೆ ತಗೊಂಡು ಹೋಗುವಂಥ ಪ್ರಯತ್ನ ಇವತ್ತು ನಿನ್ನೆದಲ್ಲ, ತುಂಬ ಹಿಂದಿನ ಕಾಲದಿಂದ ಕೂಡ ಬರ್ತಾ ಇದೆ. ಹಾಗೆಯೇ ಹೆಚ್ಚಿನ ಕಲಾವಿದರು ಕೂಡ ವಿದೇಶದಲ್ಲಿ ತಮ್ಮ ಒಂದು ಪ್ರತಿಭೆಯ ಕಂಪನ್ನು ಹರಡಿ ಬಂದಿದ್ದಾರೆ. ಅಂಥ ಒಬ್ಬ ಶ್ರೇಷ್ಠ ಕಲಾವಿದರಲ್ಲಿ ಜನ್ಸಾಲೆಯವರು ಕೂಡ ಒಬ್ಬರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಇನ್ನು ಜನ್ಸಾಲೆಯವರು ಯಕ್ಷಗಾನದ ನಿಮಿತ್ತ ದುಬೈ, ಬಹ್ರೈನ್ ಮಾತ್ರ ಅಲ್ಲದೆ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಪ್ರವಾಸ ಮಾಡಿದ್ದಾರೆ. ಈ ಪ್ರವಾಸ ಕಥನದ ಅನುಭವಗಳನ್ನ ಇಲ್ಲಿ ಹಂಚ್ಕೊಳ್ತಾರೆ. ಜನ್ಸಾಲೆಯವರೇ, ನಿಮ್ಮ ಹೊಸ ಹೊಸ ಊರುಗಳನ್ನ ನೋಡ್ತೀರಿ, ಹೊಸ ಜನರನ್ನು ನೋಡ್ತೀರಿ, ಅಲ್ಲಿ ಹೋಗಿ ತಮ್ಮ ಪ್ರತಿಭೆಯನ್ನು ಪ್ರಸ್ತುತಪಡಿಸ್ಬೇಕಂತ ಹೇಳಿದರೆ ಆ ಅನುಭವಗಳು ಹೇಗಿರುತ್ತೆ? ನಿಜ, ನನಗೆ ವಿಮಾನ ಪ್ರಯಾಣ ಮಾಡುವುದೇ ಸ್ವಲ್ಪ ಮೊದಲು ಭಯ ಇತ್ತು. ಆದರೆ ವಿದೇಶಕ್ಕೆ ಹೋಗುವಂಥ ಒಂದು ಅವಕಾಶ ಸಿಕ್ತು. ಬೆಹರಿನಲ್ಲಿ ಪ್ರಥಮ ನನಗೆ ಕಿರಣ್ ಉಪಾಧ್ಯಾಯ ಅಂತೇಳಿ ಅವರ ಮುಖಾಂತರವಾಗಿ ನಮಗೆ ಕಾರ್ಯಕ್ರಮ ಮಾಡುವಂಥ ಅವಕಾಶ ಸಿಕ್ತು. ಆ ವಿದೇಶಕ್ಕೆ 4.5 ತಾಸು ನಾವು ವಿಮಾನದಲ್ಲಿ ಕುಳಿತ ಅನುಭವವೇ ಒಂಥರ ಏನೋ ಒಂದು ಅದ್ಭುತ, ಪ್ರಪ್ರಥಮ. ತದನಂತರ ಅಲ್ಲಿ ವಿದೇಶದಲ್ಲಿ ಅಲ್ಲಿ ಹೋಗಿ ನಾವು ಅಲ್ಲಿಯ ಜನರ ಒಂದು ಪ್ರೀತಿ, ವಿಶ್ವಾಸ ಮತ್ತು ಕಾರ್ಯಕ್ರಮದ ಅಲ್ಲಿಗೆ ನಮ್ಮ ತೆಂಕುತಿಟ್ಟಿನ ಪ್ರಸಿದ್ಧ ಭಾಗವತರಾದ ಪಟ್ಲ ಸತೀಶ್ ಅವರು ಇದ್ದಿದ್ದರು. ಅವ್ರದ್ದು ನಮ್ಮದು 1 ಗಂಟೆ ಹೊತ್ತು ಯಕ್ಷಗಾಯನ ಕಾರ್ಯಕ್ರಮ ಇತ್ತು. ತದನಂತರ ನಮ್ಮದು ಕುಶಲ ಕಾಳಗ, ಹವ್ಯಾಸಿ ಬಳಗ ಮತ್ತು ವೃತ್ತಿ ಕಲಾವಿದರು ಕೊಡುವಿಕೆಯಿಂದ ಅದ್ಭುತ. ಮತ್ತು ಅದೊಂದು ನಮ್ಮ ಬದುಕಿನಲ್ಲಿ ಅವಿಸ್ಮರಣೀಯವಾಗಿ ಉಳಿಯುವಂಥ ಒಂದು ಕ್ಷಣಗಳು. ಖಂಡಿತವಾಗಿ ಆ ಕ್ಷಣಗಳ ಬಗ್ಗೆ ಇನ್ನಷ್ಟು ಮಾತಾಡ್ಬೇಕಂತ ಹೇಳಿದ್ರೆ, ನಾವು ಹೊರಗಡೆ ಹೋದಾಗ ಒಂದು ಭಾಷೆಯ ಒಂದು ತೊಂದರೆ, ಬ್ಯಾರಿಯರ್, ತಡೆ ಆಗಿರುತ್ತೆ ನಮಗೆ. ಅಲ್ಲಿ ಹೋದಾಗ ಕೆಲವೊಂದು ಎಡವಟ್ಟುಗಳಾಗುತ್ತೆ. ಇಂಥ ಪ್ರಸಂಗಗಳೇನಾದರೂ ಎದುರಾಗಿದೆಯಾ? ದುಬೈಗೆ ಹೋದಾಗ ಒಂದು ಆಗಿದೆ. ದುಬೈಗೆ ನಾವು ಟೀಮ್ ಎಲ್ಲ ಹೋಗಿ ಒಂದು ಪ್ಯಾಲೇಸಲ್ಲಿ ನಾವು ಉಳ್ಕೊಂಡವಾಗ ನಮ್ಮನ್ನು ಕರ್ಕೊಂಡು ಬಂದವರಿಗೆ ಅಂದರೆ ಅವರು ಆ ಕಾರ್ಯಕ್ರಮದ ಒತ್ತಡ ಇರ್ಬೋದೇನೋ, ನಮಗೊಂದು ಸಂಪರ್ಕಕ್ಕೆ ಒಂದು ಫೋನು ಇದು ಕೊಟ್ಟಿಲ್ಲ. ಅಷ್ಟರೊಳಗೆ ನಾವು ಬಂದು ಮುಟ್ಟಿದ್ದೇವೆ ಅಂತೇಳಿ ಮನೆಯವರಿಗೆ ತಿಳಿಸುವೊಂದು ಕಾತುರತೆ ನಮ್ಮೆಲ್ಲ ಕಲಾವಿದರಲ್ಲುಂಟು. ಎಂತ ಮಾಡೋದು, ಏನು, ಯಾರ ಹತ್ರ ಹೇಳೋದು? ನಮಗೆ ಒಂದಾಗಿ ಭಾಷೆ ಬರುವುದಿಲ್ಲ, ಊರಿನ ಬಗ್ಗೆ ಅನುಭವ ಇಲ್ಲ. ಸಾಮಾನ್ಯ 1 ಗಂಟೆ ತಲೆ ಕೆಟ್ಟೋದಾಗ ಆಗಿದೆ ನಮ್ಗೆ. ಏನು ಮಾಡೋದು, ಎಂತ ಮಾಡೋದು, ಎಲ್ಲ ಒಂದು. ಅದೇ ಸಂದರ್ಭದಲ್ಲಿ ನನ್ನ ಊರಿನವರೇ, ಜನ್ಸಾಲೆ ಊರಿನವರೇ ಒಬ್ಬರು ಸತೀಶ್ ಶೆಟ್ಟರ್ ಅಂತೇಳಿ ದುಬೈಯಲ್ಲಿ ಇದ್ದಿದ್ರು. ಅವರ ನಂಬರು ನಾನು ಡೈರಿಯಲ್ಲಿ ಬರೆದಿಟ್ಕೊಂಡಿದ್ದೇನೆ. ಒಬ್ಬರ ಮ್ಯಾನೇಜರ್ ಮುಖಾಂತರ ಈ ನಂಬರಿಗೊಂದು ಕಾಲ್ ಮಾಡಿ ಕೊಡಿ ಅಂತೇಳಿ ಅವ್ರಿಗೆ ಮಾತಾಡಿ, ಅದ ನಂತರ ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಂಡು ನಮಗೆ ಕೂಡಲೇ ಒಂದು ಸಿಮ್ ವ್ಯವಸ್ಥೆ ಆಯಿತು. ಅದು 1 ಗಂಟೆ ಹೊತ್ತು ಮಾತ್ರ ನಮಗೆ ಒಂಥರ ಏನೋ ಇದು ಯಾಕೆ ಬೇಕಿತ್ತು ಹೀಗಂದ. ಆಮೇಲೆ ಅಲ್ಲಿ ಇದು ಬಿಡಿ, ಆತಿಥ್ಯ ಮತ್ತು ಇದನ್ನು ಮರೆಯೋದಲ್ಲ, ಬಟ್ ಅದೊಂದು ಅಷ್ಟೊತ್ತು ನಮಗೆ ಒಂಥರ ಕೈ ಅನುಭವ ನೀಡಿದೆ. ಓಕೆ, ಈಗ ಕಲಾವಿದರಾಗಿರೋದ್ರಿಂದ ತಮಗೆ ಇಂಥ ಒಂದು ಅವಕಾಶಗಳು ಬಂತು, ಬೇರೆ ಬೇರೆ ಜನರನ್ನು ನೋಡುವಂಥ, ಬೇರೆ ಬೇರೆ ಪರಿಸರವನ್ನು ತಿಳ್ಕೊಳ್ಳುವಂಥ ಒಂದು ಅವಕಾಶ ಬಂದೋದಕ್ಕಿತ್ತು ಅಂತಲೇ ಹೇಳ್ಬೋದು. ಒಂದು ವೇಳೆ ನಾವು ಭಾಗವತರಾಗಿಲ್ಲದೆ ಹೋಗಿದ್ದಿದ್ರೆ ಅಥವಾ ಬೇರೆ ವೃತ್ತಿಯಲ್ಲಿ ಇದ್ದಿದ್ರೆ ಇಂಥ ಅವಕಾಶಗಳು ನಿಮಗೆ ಅಷ್ಟು ಸುಲಭವಾಗಿ ಆಗ್ತಾ ಇರಲಿಲ್ಲ ಅಲ್ವಾ? ಅದೇ ಹೇಳಿದ್ನಲ್ಲ ನಾನು, ಯಕ್ಷಗಾನ ಕಲೆಯಿಂದ ಇವತ್ತು ಜನ್ಸಾಲೆ ರಾಘವೇಂದ್ರಾಚಾರ್ಯ ಈ ಒಂದು ಹೆಸರು ಇಷ್ಟು ಪ್ರಸಿದ್ಧಿ ಪಡೀಲಿಕ್ಕೆ ಕಾರಣವೇ ಈ ಯಕ್ಷಗಾನ ಕಲೆ. ಈ ಕಲೆ ಮೇಲೆ ಅಪಾರವಾದ ಗೌರವವಿದೆ. ಇದು ನನ್ನ ಉಸಿರು ಇರುವಲ್ಲಿವರೆಗೂ ಇದರಲ್ಲಿ ಎಳ್ಳಿನಿತು ಕಡಿಮೆ ಆಗಲಿಕ್ಕೆ. ಓಕೆ, ಇಷ್ಟು ಸಣ್ಣ ವಯಸ್ಸಲ್ಲಿ ಅಸಂಖ್ಯಾತ ಅಭಿಮಾನಿಗಳು ಇದರಿಂದ ನನಗೆ ಅಭಿಮಾನಿಗಳು ನಿಮಗೆ ತೊಂದರೆ ಆಗುತ್ತಾ, ಅಥವಾ ಏನು ನಾನು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೆ ಅನ್ನೋಂಥ ಹೆಮ್ಮೆ ಇದೆಯಾ, ಹೇಗೆ? ಯಕ್ಷಗಾನಕ್ಕೆ ಬರುವಾಗ ನಾನು ಸಂಕಲ್ಪ ಮಾಡಿದ್ದೆ ಹಾಗೆ 4 ಜನ ನನ್ನನ್ನು ಮೆಚ್ಕೊಳ್ಬೇಕು, 4 ಜನರು ನನ್ನ ಗುರುತಿಸುವ ಹಾಗೆ ನಾನು ನಡ್ಕೊಳ್ಬೇಕು, ಈ ಕಲೆಯಲ್ಲಿ ಒಂದು ಸಾಧನೆ ಮಾಡಬೇಕೆಂಬ ಒಂದು ಗುರಿಯನ್ನು ಇಟ್ಟುಕೊಂಡೇ ನಾನು ಈ ರಂಗಕ್ಕೆ ಪಾದಾರ್ಪಣೆ ಮಾಡಿದವ.
ಅದು ಹೇಳಿದಾಗೆ ದಿವಂಗತ ಕಾಳಿಂಗನವರು ನಮ್ಮ ಪಾಲಿಗೆ ಸ್ಫೂರ್ತಿಯ ಮೂರ್ತಿ ಅಂದಿದ್ರು. ಯಕ್ಷಗಾನ ಕ್ಷೇತ್ರದಲ್ಲೇ ನಾನು ಶ್ರೇಷ್ಠ ಭಾಗವತನಾಗಬೇಕು. ಅದಕ್ಕೆ ಈ ಅಭಿಮಾನಿಗಳು ಇವತ್ತು ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ನನ್ನ ಇದು ಅಂತ ಹೇಳೋದಕ್ಕಿಂತ ಇಷ್ಟೆಲ್ಲ ಅಭಿಮಾನಿ ಬಂಧುಗಳ ಪ್ರೋತ್ಸಾಹ ಅದೆಷ್ಟು ಇದೆ. ನಾವು ಯಾವುದೇ ಒಂದು ಪ್ರದರ್ಶನವನ್ನು ಪ್ರದರ್ಶಿಸಲ್ಪಟ್ಟಾಗ ಅಭಿಮಾನಿ ದೇವತೆಗಳು ನಮ್ಮನ್ನು ನೋಡಿ ನಮ್ಮ ಪ್ರದರ್ಶನವನ್ನು ಮೆಚ್ಚಿ ನಮಗೆ ಪ್ರೋತ್ಸಾಹ ಕೊಟ್ಟರೆ ಅದೊಂದು ಸಾರ್ಥಕ ಆಗ್ತದೆ. ನಮಗೆ ಹಣವು ಮತ್ತೊಂದು ಮಗದೊಂದು ಸಿಗೋದಕ್ಕಿಂತ ಹೃದಯ ಸ್ಪರ್ಶಿ ಅವರ ಆ ಒಂದು ಅನುಭವದ ಪ್ರೋತ್ಸಾಹವೇ ನಮ್ಮ ಪಾಲಿಗೆ ದೊಡ್ಡ ಶ್ರೀರಕ್ಷೆ. ಇದನ್ನು ನಾನು ತಿಳ್ಕೊಂಡು ನಾವು ಲೈಫಲ್ಲಿ ಅದು ಎಲ್ಲಿವರೆಗೆ ಇರುತ್ತದೋ ಮತ್ತು ಬೇರೆ ಎಲ್ಲ ಶೂನ್ಯ. ನಾವು ಯಾವುದರಲ್ಲಿ ಉಳ್ಕೊಂಡಿದ್ದೇವೆ ಹೇಳೋದಕ್ಕಿಂತ ಪ್ರತಿಯೊಬ್ಬ ಅಭಿಮಾನಿಯ ಹೃದಯ ಮಂದಿರದಲ್ಲಿ ನಮ್ಮ ಹೆಸರು ಶಾಶ್ವತವಾಗಿ ಉಳಿದಿದ್ರೆ ನಾವು ಈ ಪ್ರಪಂಚಕ್ಕೆ ಬಂದದಕ್ಕೆ ಸಾರ್ಥಕತೆ ಆಗ್ತದೆ. ಇದು ನನ್ನ ಓಕೆ. ಅಭಿಮಾನಿಗಳಿಂದ ಅತಿರೇಕದ ವರ್ತನೆ ಆಗಿರುವಂಥದ್ದು ಅಥವಾ ತಮ್ಮ ವೈಯಕ್ತಿಕ ಬದುಕಿಗೆ ಸಮಸ್ಯೆ ಆಗಿರುವಂಥದ್ದು, ಕೆಲವೊಮ್ಮೆ ಏನಂತ ಹೇಳಿದ್ರೆ ನಮಗೆ ಪ್ರೈವೇಟ್ ಲೈಫ್ ಅನ್ನೋದೇ ಇರೋದಿಲ್ಲ ಕೆಲವರಿಗೆ. ಆ ರೀತಿ ಏನಾದರೂ ಆಗಿದೆಯಾ? ಈಗ ಅಂಥ ಕೈ ನೋವು ಘಟನೆಗಳಾಗಿದೆ. ಕೆಲವೊಂದು ಘಟನೆಗಳಿಗೆ ಅದು ಕೆಲವರು ಕುಲಂಕುಷವಾಗಿ ಏನಂತ ಗೊತ್ತಿಲ್ಲದೆ ಆಡ್ತಾರೆ. ಆಡಿದ ಕೂಡಲೇ ನಾವು ಅದೇನೋ ನಮ್ಮ ಊರೇ ಮುಳುಗಡೆ ಆಯಿತು, ನಾನು ಆ ರೀತಿಯಲ್ಲಿ ಏನೋ ಇದು ಮಾಡೋದು. ನಾನು ನಡೆದು ಬಂದ ದಾರಿಯಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಧರ್ಮ ಇದೆ ಅದು ನನಗೆ ಗೊತ್ತಿದೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಹೆಚ್ಚಿಗೆ ಹೊಗಳೋದಕ್ಕೆ ಲಕ್ಷ್ಯ ಕೊಡುವುದಕ್ಕಿಂತ ತೆಗಳಿಕೆಗೆ ನಾನು ಹೆಚ್ಚು ಲಕ್ಷ್ಯ ಕೊಡ್ತೀನಿ. ಯಾಕೆ, ನನ್ನಲ್ಲಿರೋ ಮೈನಸ್ ಏನು, ಉದ್ದೇಶ ಇಷ್ಟೇ. ಆ ಮೈನಸನ್ನು ಪ್ಲಸ್ ಮಾಡಿ ನಾನು ಸರಿಯಾಗ್ಬೋದಲ್ಲ, ಅದಕ್ಕೆ ನಾನು ಹೆಚ್ಚು ಲಕ್ಷ್ಯ ಕೊಡ್ತೇನೆ. ಹೊಗಳೋರು ಹೇಗೂ ಹೊಗಳುತ್ತಾ ಇರ್ತಾರೆ, ತೆಗಳುವುದು ಉದ್ದೇಶ ಏನು ಅದನ್ನು ಹುಡುಕಿ ನಾನು ಸರಿ ಮಾಡ್ಕೊಳ್ಳೋದು. ಆದ್ದರಿಂದ ನಾನು ಯಾವುದಕ್ಕೂ ಹೆಚ್ಚಿಗೆ ಇದು ಮಾಡ್ಕೊಳ್ಳಿಕ್ಕೆ ಅದೇ ಮನುಷ್ಯ ಅಂದಮೇಲೆ ಸುಖ ಬಂದಾಗ ಹಿಗ್ತಾನೆ, ಕಷ್ಟ ಬಂದಾಗ ಹೋಗ್ತಾನೆ, ನಡೆದಿದೆ ಎಲ್ಲರ ಜೀವನದಲ್ಲಿ ಕೂಡ ಬರುವಂಥದ್ದೇ. ಸೊ ಭಾಗವತರಾಗಿ ಒತ್ತಡದ ಜೀವನನೂ ಇರುತ್ತೆ ನಮಗೆ. ಇವಾಗ ಕೊರೋನಾ ಸಮಯ ಆದ್ರಿಂದ ಸ್ವಲ್ಪ ಬಿಡುವ ಅಷ್ಟೇ, ಇಲ್ಲ ಅಂತ ಹೇಳಿದ್ರೆ ಒತ್ತಡ ಇದೆ. ಅದು ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಿ? ಒಂದು ಸ್ಥಿತಪ್ರಜ್ಞತೆಯನ್ನು ಹೇಗೆ? ನಿಜ, ಮನುಷ್ಯ ಬದುಕಿನಲ್ಲಿ ಒಂದು ಪಡಿಬೇಕಾದ್ರೆ ಒಂದು ಕಳ್ಕೊಳ್ಬೇಕು, ಒಂದು ತ್ಯಾಗ ಮಾಡಲೇಬೇಕು ಎಂಬುದೊಂದು ಉಂಟು. ಈಗ ನನಗೆ ಈ ವೃತ್ತಿರಂಗಕ್ಕೆ ಬಂದು ನಾನಿವತ್ತು 4 ಜನ ನಾನು ಗುರುತಿಸಿದ್ರು, 4 ಜನ ನಮ್ಮನ್ನು ಮೆಚ್ಚುವಾಗಿ ನಾವು ನಡ್ಕೊಂಡಿದ್ದೇವೆ ಎಂಬುದೊಂದು ಸಾರ್ಥಕತೆ ನಮ್ಮ ಬದುಕಿನಲ್ಲಿ ಉಂಟು. ನೋವೇನು ಕೇಳಿದರೆ ನಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಹೆಚ್ಚಿಗೆ ನಮಗೆ ಇನ್ವಾಲ್ವ್ ಆಗಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಅವರ ಈ ನಮ್ಮ ಮಕ್ಕಳಿಗೆ ಈಗ ಏಪ್ರಿಲ್ ಮೇಯಲ್ಲಿ ರಜೆ, ನಮಗೆ ಏಪ್ರಿಲ್ ಮೇಯಲ್ಲಿ ಒಳ್ಳೆ ಸೀಸನ್ನು ಪ್ರೋಗ್ರಾಮ್ ಇರ್ತದೆ. ಅಪ್ಪ ಒಂದು ವಾರ ರಜೆ ಹಾಕಬೇಕು, ನಾವು ಒಂದು ವಾರ ನನ್ನ ಮಗಳಿಗ ಅಥವಾ ಮನೆಯವರಿಗಾಗಿ ನಾವು ರಜೆ ಹಾಕ್ಕೊಳತಿದ್ರೆ ಇಲ್ಲಿ ನಮ್ಮದಾದ ಸಾವಿರಾರು ಅಭಿಮಾನಿ ಬಂಧುಗಳು ಆ ಸಂದರ್ಭದಲ್ಲಿ ಪ್ರೋಗ್ರಾಮಿಗೋಸ್ಕರ ಇದು ಮಾಡ್ತಾರೆ. ಅತ್ಲಾಗ ಅದನ್ನು ಬಿಡುದಾ ಇತ್ಲಾಗ ಇದನ್ನು ಬಿಡುದಾ ಅಂತೇಳಿ ಒಂದು ಸಂದಿಗ್ಧತೆ ಪರಿಸ್ಥಿತಿ ನಮಗೆ ಒದಗ್ತದೆ. ಆದರೆ ಅಲ್ಲಿ ನಾವು ಮ್ಯಾನೇಜ್ ಮಾಡ್ಕೊಳ್ತೇವೆ. ಇನ್ನು ತಿರುಗಾಟನೋ ಮತ್ತೊಂದು ಬೇರೆ ಯಾವುದಾದ್ರು ಒಂದು ಸಂದರ್ಭದಲ್ಲಿ ಮಾಡುವ ಇಂಥ ಇದರಲ್ಲಿ ನಾವು ಯಾವುದು ಹೆಚ್ಚಿಗೆ ಆದ್ಯತೆ ಕೊಟ್ಟಿದ್ದೆ ನನ್ನ ಬದುಕಿನಲ್ಲಿ ಕಲೆಗೆ. ಅದು ಪ್ರಸಿದ್ಧ ಕ್ಷೇತ್ರವಾಗಿರುವಂತಹ ಮಾಣಕಟ್ಟೆ ಕ್ಷೇತ್ರದಲ್ಲಿ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿರುವಂತಹ ಗಣೇಶ್ ಪ್ರಸಾದ್ ಹೋಟೆಲ್ನ ಮಾಲಕರಾಗಿರುವಂತಹ ಸ್ಥಳೀಯ ವ್ಯಕ್ತಿ ಶಂಕರ್ ಭಟ್ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಜನ್ಸಾಲೆಯವರಿಗೂ ತೀರಾ ಹತ್ತಿರದ ಪರಿಚಯ ಅಂತಲೇ ಹೇಳ್ಬೋದು. ಮಾಣಕಟ್ಟೆ ಮೇಳದಲ್ಲಿ ಜನ್ಸಾಲೆಯವರು 12 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾಗ ಅವರ ಬೆಳವಣಿಗೆಯನ್ನು ಪ್ರತಿ ಹಂತವನ್ನು ಕೂಡ ಕಂಡು ಅವರನ್ನು ಪ್ರೋತ್ಸಾಹಿಸ್ತಾ ಬಂದಿರುವಂಥ ವ್ಯಕ್ತಿ ಶಂಕರ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಮತ್ತು ಅವರ ಜನ್ಸಾಲೆಯವರ ಸ್ನೇಹದ ಬಗ್ಗೆ ಅವರೊಂದೆರಡು ಮಾತುಗಳಲ್ಲಿ ಹೇಳಲಿಕ್ಕಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಶಂಕರ್ ಭಟ್ರೆ, ಜನ್ಸಾಲೆಯವರನ್ನು ಸುಮಾರು ಸಮಯದಿಂದ ತಾವು ನೋಡ್ತಾ ಬಂದಿದ್ದೀರಿ. ಸೊ ಅವರ ಈ ಒಂದು ರಾಕಿಂಗ್ ಬೆಳವಣಿಗೆ ಬಗ್ಗೆ ತಮಗೆ ಏನು ಅನ್ನಿಸ್ತದೆ? ನಮ್ಮ ಮೇಳದಲ್ಲಿ ಹಿಂದೆ 12 ವರ್ಷದಿಂದ ನಮ್ಮ ಮಾಣಕಟ್ಟೆ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಬಂದವರು. ಇಲ್ಲಿ ಪ್ರಥಮವಾಗಿ ಅವರು ಸಂಗೀತಗಾರರಾಗಿಯೇ ಬಂದಿದ್ದಾರೆ ಫಸ್ಟ್. ಅದ ನಂತರ ಬೆಳವಣಿಗೆ ಬೆಳೆಯುತ್ತಾ ಹೋಗಿ ಅವರು ಮುಖ್ಯ ಭಾಗವತರಾಗಿ ನಮ್ಮ ಮಾಣಕಟ್ಟೆ ಮೇಳದಲ್ಲೇ ಒಂದು ಮುಖ್ಯ ಭಾಗವತರಾಗಿ ಬೆಳೆದವರು. ಯಕ್ಷಗಾನ ಕಲೆ ಎನ್ನುವಂಥ ನಶಿಸಿ ಹೋಗುತ್ತಿರುವ ಸಂದರ್ಭದಲ್ಲಿ ಇಂಥ ಯುವ ಭಾಗವತ ನಮಗೆ ಸಿಕ್ಕಿದ್ದು ನಮ್ಮ ಈ ಯಕ್ಷಗಾನ ಕ್ಷೇತ್ರಕ್ಕೊಂದು ಕೊಡುಗೆ. ಹಿಂದೆ ಈ ಕಾಳಿಂಗನವರು ಅದೇ ರೀತಿ ಮೆರೀತಾ ಇದ್ದಿದ್ದಾರೆ, ಅಂದರೆ ಯಕ್ಷಗಾನದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ. ಆ ಯಕ್ಷಗಾನ ಕಲೆ ಇವರು ಬಂದ ನಂತರ ಪುನಃ ಅದೇ ಮಟ್ಟಕ್ಕೆ ರಾಘವೇಂದ್ರಾಚಾರ್ಯರು ಅಂತ ಹೇಳಿದ್ರೆ ಕಾಳಿಂಗನವರ ಮಟ್ಟಕ್ಕೆ ಹೋದಂಥ ಒಂದು ವ್ಯಕ್ತಿ. ಹಿಂದೆ ಈ ಪೌರಾಣಿಕ ಪ್ರಸಂಗ ಎನ್ನುವಂಥದ್ದು ನಶಿಸಿ ಹೋಗ್ತಾ ಇದ್ದಿತ್ತು. ಅಂಥ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರಾಚಾರ್ಯರು ಪ್ರತಿಯೊಂದು ಪೌರಾಣಿಕ ಪ್ರಸಂಗ ಹಿಂದಿನ ಮೆರುಗು ಹೇಗಿದೆ ಅದೇ ಥರದ ಮೆರುಗನ್ನು ನಮಗೀಗ ರಾಘವೇಂದ್ರಾಚಾರ್ಯರು ನಮಗೆ ಈ ಯಕ್ಷಗಾನ ಕ್ಷೇತ್ರದಲ್ಲಿ
ಮೊದಲ ಸ್ಥಾನದಲ್ಲಿದ್ದಾರೆ. ನಮ್ಮ ಬಡಗತಿಟ್ಟಿನಲ್ಲಿ ಈಗ ಪ್ರಥಮ ಈ ಪೌರಾಣಿಕ ಇರಲಿ ಸಾಮಾಜಿಕ ಇರಲಿ ಯಾವುದೇ ಇದರಲ್ಲಿ ಉತ್ತಮ ಸ್ಥಾನದಲ್ಲಿದ್ದವರು ಈಗ ರಾಘವೇಂದ್ರಾಚಾರ್ಯರು. ಅವರ ಒಂದು ಪ್ರತಿಭೆ ಅಂತ ಹೇಳಿದ್ರೆ ಈ ಯಕ್ಷಗಾನ ಭಾಗವತರಾಗುವುದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ನಾವು ಸರಸ್ವತಿ ಪುತ್ರರಂತೇಳಿ ಹೇಳಬೇಕಾಗ್ತದೆ. ಯಾಕಂದ್ರೆ ದೇವರ ಒಲುಮೆ ಇಲ್ಲದೆ ಇದ್ದರೆ ಪ್ರಥಮ ಭಾಗವತರಾಗಿ ಭಾಗವಹಿಸುವುದು ಭಾರಿ ಕಷ್ಟ. ಯಾಕಂತ ಹೇಳಿದ್ರೆ ಒಂದೆರಡು ಪ್ರಸಂಗ ಅಲ್ಲ, 100-200 ಪ್ರಸಂಗ ಬಾಯ್ಮಠ ಬರಬೇಕು. ಈ ಆಟ ಎನ್ನುವಂಥದ್ದು, ಯಕ್ಷಗಾನ ಎನ್ನುವಂಥದ್ದು ಪ್ರದರ್ಶನ ಗೊಳ್ಳುವಾಗ ಅದು ಏನಿದ್ರು ಅದು ಭಾಗವತರ ಕೈಯಲ್ಲೇ ಇದೆ. ಭಾಗವತರು ಸರಿಯಾಗಿ ಅದನ್ನ ಅರ್ಥ ಅನುಭವಿಸಿ ಆ ಮುಮ್ಮೇಳದವರಿಗೆ ವ್ಯವಸ್ಥೆಯಾಗಿ ಮಾಡಿದ್ರೆ ಮಾತ್ರ ಆ ಆಟ ಒಳ್ಳೆದಾಗ್ತದೆ. ಅದು ಅಂಥ ಅನುಭವ ಇರುವಂತದ್ದಿದ್ರೆ ಈಗ ನಮ್ಮ ಜನಸಾಲೆಯವರ ಹತ್ರ ಮಾತ್ರ. ಈಗ ತಾವು ಕಂಡ ಹಾಗೆ 12 ವರ್ಷಗಳಲ್ಲಿ ಜನಸಾಲೆಯವರು ರಂಗದ ಮೇಲೆ ಹೇಗಿರ್ತಾ ಇದ್ರು, ಅಥವಾ ಅವರು ಕಲಿಯುವಂಥ ಆಸಕ್ತಿ ಇರ್ಬೋದು, ತಾವು ಬೆಳಿಬೇಕು ಅನ್ನೋಂಥ ಉತ್ಸಾಹ, ಆಮೇಲೆ ಆಸಕ್ತಿ, ಈ ರೀತಿಯಾದಂತಹ ಗುಣಗಳು ಯಾವ ರೀತಿ ಇತ್ತು ಅವರಲ್ಲಿ ಅಂತ? ಅವರಲ್ಲಿ ಇನ್ನೂ ಕಲಿಯುವಂಥದ್ದೇ ಅವ್ರ ಹತ್ರ ಜಾಸ್ತಿ ಇದೆ. ಯಾಕಂದ್ರೆ ನಾನು ಕಲ್ತಿದ್ದೇನೆ ಅಂತ ಅವರ ಒಂದು ಅಹಂಕಾರವೇ ಅವ್ರ ಹತ್ರ ಇಲ್ಲ. ಇನ್ನು ಮುಂದೆ ನಾವು ಕಲಿಬೇಕು, ಇನ್ನು ಕಲ್ತದ್ದು ಇನ್ನೂ ಭಾರಿ ಸಣ್ಣವರು ಅಂತೇಳಿ ಅವ್ರ ತಲೆಯಲ್ಲಿದೆ. ನಾನು ಉತ್ತಮ ದೊಡ್ಡ ಭಾಗವತ ಅಂತ ಅವರ ತಲೆಯಲ್ಲಿ ಇಲ್ಲ. ಆದರೆ ಪ್ರೇಕ್ಷಕರಿಗೆ ಮಾತ್ರ ಒಂದು ದಿನ ಯಕ್ಷಗಾನದಲ್ಲಿ ರಾಘವೇಂದ್ರಾಚಾರ್ಯ ಬರಲಿಲ್ಲ ಅಂದರೆ ಟೆಂಟ್ ಆಟದಲ್ಲಿ ಈ ಹೊರ ಡೊನೇಷನ್ ಆಟ ಉಂಟಲ್ಲ, ಅದ್ರ ಜನ ಕಡಿಮೆ ಆಗ್ತದೆ. ಅವರಿದ್ರೆ ಒಂದು 10-20 ಸಾವಿರ ಜಾಸ್ತಿ ಆಗುತ್ತೆ ಅಷ್ಟೇ ಹೊರತು ಮತ್ತೇನಿದೆ. ಯಾಕಂದ್ರೆ ಪ್ರತಿಯೊಂದು ಮೇಳದಲ್ಲಿ ಇವರು ಇರಲೇಬೇಕು. ಇಂಥ ಒಂದು ವಿರಾಟ್ ಬೆಳವಣಿಗೆಯನ್ನು ತಾವು ಕಂಡಿದ್ರಿ. ಒಂದು 15 ವರ್ಷದ ಹಿಂದಿನ ಜನಸಲೆಯವರಿಗೂ ಈಗಿನ ಜನಸಲೆಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಪ್ರಸಿದ್ಧಿ ಬಂದ ತಕ್ಷಣ ಅವರೇನಾದ್ರೂ ಬದಲಾವಣೆ ಆಗಿದೆ? ಇಲ್ಲ. ಹಿಂದಿಯೂ ಕೂಡ ಅವರು ಕಲಿಯುವ ಮಟ್ಟದಲ್ಲೇ ಇದ್ದಿದ್ದಾರೆ. ಉತ್ತಮ ಭಾಗವತರಾಗಬೇಕಂತ ಅವರ ಹಂಬಲ ಇದೆ. ಅದೇ ರೀತಿ ಪೌರಾಣಿಕ ಜ್ಞಾನವನ್ನು ಬೆಳೆಸ್ಕೊಂಡು, ಸಹಪಾಠಿಗಳೊಂದಿಗೆ ಪೌರಾಣಿಕ ಜ್ಞಾನವನ್ನು ಬೆಳೆಸ್ಕೊಂಡು, ಆ ಪೌರಾಣಿಕ ಪ್ರಸಂಗ, ನನಗೆ ಸಾಮಾಜಿಕ ಪ್ರಸಂಗಕ್ಕಿಂತ ನನಗೂ ಪೌರಾಣಿಕ ಅಂದರೆ ನನಗೆ ತುಂಬಾ ಇಷ್ಟ. ಆ ಪೌರಾಣಿಕದಲ್ಲಿ ಲಯಬದ್ಧವಾಗಿ ಹೋಗ್ಬೇಕು. ಒಂದು ತಾಳ ಹೆಚ್ಚು ಕಡಿಮೆ ಆಗ್ಲಿಕ್ಕೂ ಇಲ್ಲ, ರಾಗ ಹೆಚ್ಚು ಕಡಿಮೆ ಆಗ್ಲಿಕ್ಕೂ ಇಲ್ಲ. ಅಂತ ಒಂದು ಇವತ್ತು ಬಡಗುತಿಟ್ಟಿನಲ್ಲಿ ಈ ಮುಮ್ಮೇಳಕ್ಕೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಹೋಗೋದಿದ್ರೆ ಅದು ರಾಘವೇಂದ್ರಾಚಾರ್ಯರ ಹತ್ರ ಮಾತ್ರ ಸಾಧ್ಯ ಅಂತ ನನ್ನ ನಂಬಿಕೆ. ಓಕೆ, ರಾಘವೇಂದ್ರಾಚಾರ್ಯ ಅವರಿಗೆ ಏನು ಹಾರೈಕೆಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಿ? ಅವರಿಗೆ ಇನ್ನು ಮುಂದೆಯೂ ಕೂಡ ಬ್ರಹ್ಮಲಿಂಗೇಶ್ವರ ಆಶೀರ್ವಾದದಿಂದ ಅವರು ಯಾವತ್ತೂ ಹಿಂದೆ ಬೀಳುವುದಿಲ್ಲ. ಇನ್ನು ಮುಂದೆ ಕೂಡ ಒಳ್ಳೆ ಭಾಗವತರಾಗೇ ಇರ್ತಾರೆ. ಅಂತ ಒಂದು ಸಾಮರ್ಥ್ಯ ಶ್ರೀ ಬ್ರಹ್ಮಲಿಂಗೇಶ್ವರ ಅವರಿಗೆ ಕರುಣೆ ಮಾಡಲಿ ಅಂತ ಹಾರೈಸಿದ ಅವರಿಗಾಗಿ ಯಶಸ್ಸನ್ನು ನಾನು ಹಾರಿಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸುಮಾರು ಜನ ಭಾಗವತರಲ್ಲಿ ಕೇಳಿದ್ದೇನೆ ನಾನು, ಮೊದಲು ನಿಮ್ಮ ಭಾಗವತಿಗೆ ಕರಿಯರ್ ಪ್ರಾರಂಭ ಮಾಡಿದಾಗಲೇ ಮೊದಲೇ ಹಾಡಿದ್ರ ಅಥವಾ ಭಾಗವತಿಗೆ ಬಿಟ್ಟು ಬೇರೆ ಹಾಡು ಹೇಳಿದ್ರ ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಒಂದೊಂದು ರೀತಿ ಹೇಳಿದ್ರೆ. ಪಟ್ಲದವರು ಮೊದಲಿಗೆ ಇನ್ನು ಕಾಲೇಜಲ್ಲಿ ಇರ್ತಾನೆ, ನಾನು ಫಸ್ಟ್ ಸಿನಿಮಾ ಗೀತೆ ಹಾಡಿದ್ದೆ ಅನ್ನೋಂಥದ್ದು, ಈ ರೀತಿ ಮಾತುಗಳನ್ನೆಲ್ಲ ಕೇಳಿದ್ದೇವೆ ನಾವು. ಜನಸಲೆಯವರು ಫಸ್ಟಿಗೆ ಭಾಗವತಿಗೆ ಗೀತೆ ಹಾಡಿದ್ದು, ಅದಕ್ಕಿಂತ ಮುಂಚೆ ಬೇರೆ ಹಾಡುಗಳನ್ನ ಹಾಡಿದ್ದೀರಾ? ನಾನು ಶಾಲೆಯಲ್ಲಿರುವಾಗ ಈ ಭಕ್ತಿಗೀತೆ ಮತ್ತು ಭಾವಗೀತೆ, ದೇಶಭಕ್ತಿ ಗೀತೆ ಈ ರೀತಿಯ ಪದ್ಯಗಳನ್ನು ನಾನು ಹೇಳ್ತಾ ಇದ್ದೆ. ಅದರಿಂದ ನನಗೆ ಬೇರೆ ಬೇರೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ನಾನು ಸ್ಪರ್ಧೆ ಕೊಡಲಿಕ್ಕೆ ನಮಗೆ ನಮ್ಮ ಶಾಲೆಯಿಂದ ನನ್ನನ್ನೇ ಆಯ್ಕೆ ಮಾಡ್ತಾ ಇದ್ರು. ಯಾಕಂದರೆ ನನ್ನ ಸ್ವರ ಚೆನ್ನಾಗಿದೆ, ಚೆನ್ನಾಗಿ ಹೇಳ್ತೀನಿ ಅಂತ. ಹೋದ ಎಲ್ಲ ಕಡೆ ಜಿಲ್ಲಾ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಎಲ್ಲ ವಿಭಾಗದಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಪಡೆದೇ ಬಂದಿದ್ದೀನಿ. ಆಮೇಲೆ ಅದಲ್ಲದೆ ಯಕ್ಷಗಾನದ ಪ್ರಪ್ರಥಮ ಪದ್ಯವನ್ನು ನಾನು ಪಬ್ಲಿಕ್ಕಿಗೆ ಹೇಳಿದ್ದು ಕಾಳಿಂಗನವರ ನೀಲಗಗನದೊಳು ನವಿಲು ಕುಣಿಯುತ್ತಿದೆ ಎಂಬ ಹಾಡು. ಸಾರ್ವಜನಿಕ ಚೌತಿ ಕಾರ್ಯಕ್ರಮದಲ್ಲಿ, ಆಮೇಲೆ ಇದು ಸಾರ್ವಜನಿಕ ಶಾರದೋತ್ಸವ ಸಮಿತಿ ಇದರಲ್ಲಿ, ಹೀಗೆಲ್ಲ ನಾನು ಹಾಡು ಹೇಳ್ತಾ ಇದ್ದೆ. ಅದು ಆವಾಗ ಅಂದರೆ ನನಗದು ಯಕ್ಷಗಾನದ ಬಗ್ಗೆ ಏನು ಗೊತ್ತಿಲ್ಲದ ಒಂದು ಇದರಲ್ಲಿ ಹೀಗೆ ಕೇಳಿ, ಕ್ಯಾಸೆಟ್ಗಳನ್ನು ಕೇಳಿ ಇದರಲ್ಲೇ ಹೇಳ್ತಾ ಇದ್ದೆ. ಭಾಗವತಿಗೆ ಅನ್ನೋದು ಇತ್ತೀಚೆಗೆ ಸಂಗೀತಮಯ ಆಗ್ತಾ ಇದೆ ಅನ್ನೋಂಥ ಮಾತುಗಳೇ ಕೇಳಿ ಬರ್ತಾ ಇದೆ. ತೆಂಕು ಇರಲಿ, ಬಡಗು ಇರಲಿ, ಎರಡರಲ್ಲಿ ಕೂಡ. ಸೊ ಭಾಗವತಿಗೆ ಒಂದು ಸಂಗೀತಕ್ಕೆ ಏನು ವ್ಯತ್ಯಾಸ, ಅಥವಾ ನಾವು ಯಕ್ಷಗಾನದ ರಂಗದಲ್ಲಿ ಸಂಗೀತ ಕಚೇರಿಯನ್ನು ನೋಡ್ತಾ ಇದ್ದೀವಿ ಅಂತ ಮಾತುಗಳು, ಇದಕ್ಕೆ ತಾವೇನು ಹೇಳ್ತೀರಿ? ಯಕ್ಷಗಾನ ಪದ್ಯಕ್ಕೆ ಸಂಗೀತದ ಅವಶ್ಯಕತೆ ಬೇಕಾಗಿಲ್ಲ, ಆದರೆ ಸಂಗೀತದ ಒಂದು ಪರಿಚಯ ಇದ್ದರೆ ಒಳ್ಳೆಯದೆಂಬುದು ನನ್ನ ಅಭಿಪ್ರಾಯ. ಯಾಕೆಂದರೆ ಕೆಲವೊಂದು ರಾಗಗಳ ಬಳಕೆ ಮಾಡಲಿಕ್ಕೆ ಇಲ್ಲಿ ಯಕ್ಷಗಾನದಲ್ಲಿ ಮಟ್ಟೆ ಪ್ರಧಾನ.
ಆದರೆ ಕೆಲವೊಂದು ರಾಗಗಳ ಪರಿಚಯ, ರಾಗಗಳನ್ನು ಬಳಸಲಿಕ್ಕೆ ನಮಗೆ ಸಂಗೀತದ ಒಂದು ಪ್ರಾಥಮಿಕ ಜ್ಞಾನ ಇದ್ದರೆ ಒಳ್ಳೆಯದೆಂಬುದು ನನ್ನ ಅಭಿಪ್ರಾಯ. ಮತ್ತು ಯಕ್ಷಗಾನದ ಕೆಲವೊಂದು ಪ್ರಕಾರಗಳಲ್ಲಿ ಕೆಲವೊಂದು ನಿಮಗೆ ಕಚೇರಿಯಾಗಿ ಕಂಡಿರಬಹುದೇ ಬಿಟ್ಟರೆ, ಒಂದು ಯಕ್ಷಗಾನದ ನೇರ ಪ್ರದರ್ಶನದಲ್ಲಿ ಅಂಥ ಒಂದು ಇದು ಆದದ್ದಿಲ್ಲ. ಈಗ ಯಕ್ಷಗಾನ ತಾಳಮದ್ದಲೆ ಕೂಟವೇ ಬೇರೆ, ಯಕ್ಷಗಾನ ಪ್ರಸಂಗಗಳ ಪ್ರದರ್ಶನದ ಕೂಟವೇ ಬೇರೆ, ಗಾನ ವೈಭವ, ನಾಟ್ಯ ವೈಭವ, ಇದರ ಪ್ರಾಕಾರಗಳೇ ಬೇರೆ ಬೇರೆ ಇದೆ. ಗಾನ ವೈಭವದಲ್ಲಿ ಗಾನವೇ ಪ್ರಧಾನವಾದ್ದರಿಂದ ಗಾನವನ್ನು ನಾವು ಸ್ವಲ್ಪ ವಿಸ್ತರಣೆ ಮಾಡಲಿಕ್ಕೆ ಹೋದವಾಗ ಆಲಾಪನೆ ಇದೆಲ್ಲ ಮಾಡೋದ್ರಿಂದ ಕೆಲವೊಂದು ಕಚೇರಿಗಳಾಗಿ ಕಂಡಿರಬಹುದು. ಮತ್ತು ಆಯಾಯ ಒಂದು ಪ್ರದರ್ಶನಕ್ಕೆ ಪದ್ಯ ಹೇಳುವ ಕ್ರಮಗಳು ನನ್ನಲ್ಲಿ ಉಂಟು. ನಾನು ಬದಲಾವಣೆ, ತಾಳಮದ್ದಲಿಗೆ ಪದ್ಯ ಹೇಳುವ ಕ್ರಮವೇ ಬೇರೆ, ನಂದು ಆಟಕ್ಕೆ ಪದ್ಯ ಹೇಳುವ ಕ್ರಮವೇ ಬೇರೆ, ಗಾನ ವೈಭವಕ್ಕೆ ಪದ್ಯ ಹೇಳುವ ಕ್ರಮಗಳೇ ಬೇರೆ. ನೀವು ಹೇಳಿದಾಗೆ ಕೆಲವರು ಅದರ ಆಕ್ಷೇಪದ ನುಡಿ ಹೇಳೋದು, ಈ ಪದ್ಯವನ್ನು ಹೀಗೆ ಹೇಳೋದಲ್ಲ, ಹಾಗೆ ಹೇಳೋದಲ್ಲ, ಅದು ಎಲ್ಲಿ ಯಾವ ವೇದಿಕೆಯಲ್ಲಿ ಹಾಡಿದ್ದು ಅನ್ನೋದು ನಾವು ಮೊದಲು ಗಮನದಲ್ಲಿಟ್ಕೊಂಡು ಒಂದು ವಿಮರ್ಶೆಗೆ ಗುರಿಪಡಿಸಬೇಕು. ಯಾಕಂದರೆ ಗಾನ ವೈಭವದಲ್ಲಿ ಗಾನ ವಿನ್ಯಾಸಗಳನ್ನು ನಾವು ಮಾಡಿ ತೋರಿಸ್ಬೋದು. ಕೆಲವೊಂದು ಪದ್ಯಗಳನ್ನೇ ದೀರ್ಘ ಆಗ್ಬೋದು. ರಂಗದ ಈಗ ಪಾತ್ರ ಇರುವ ಸಂದರ್ಭದಲ್ಲಿ ಆ ಪದ್ಯವನ್ನು ನಮಗೆ ದೀರ್ಘ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಾವು ಎಲ್ಲದನ್ನೂ ಯೋಚನೆ ಮಾಡಿಕೊಂಡು ಪದ್ಯ ಹೇಳಬೇಕಾಗ್ತದೆ. ಆ ಒಂದು ಸನ್ನಿವೇಶ, ಭಾವನೆ, ಮತ್ತು ಆ ಒಂದು ಪಾತ್ರ ಯಾವ ರೀತಿಯಲ್ಲಿ ಅಲ್ಲಿ ನಾವು ರಂಗದಲ್ಲಿ ನಿಲ್ಲಿಸಲ್ಪಡ್ಬೋದು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಪದ್ಯಗಳನ್ನ ಹೇಳಬೇಕಾಗ್ತದೆ. ಯಕ್ಷಗಾನ ಕೋಗಿಲೆ, ಗಾನ ಗಂಧರ್ವ, ಅದೇ ರೀತಿ ರಸರಾಗ ಚಕ್ರವರ್ತಿ ಇರ್ಬೋದು, ಗಾನ ಸಾರಥಿ, ಯಕ್ಷಗಾನ ತಪಸ್ಸು, ಈ ರೀತಿ ಬೇರೆ ಬೇರೆ ರೀತಿಯ ಬಿರುದುಗಳನ್ನ ಪಡ್ಕೊಂಡವರು ಅತಿ ಕಿರಿಯ ವಯಸ್ಸಿನಲ್ಲಿ ನಮ್ಮ ರಾಘವೇಂದ್ರ ಆಚಾರ್ಯ ಅವರು, ಜನ್ಸಾರಿ ರಾಘವೇಂದ್ರ ಆಚಾರ್ಯ ಅವರು. ಸೊ ಬಿರುದುಗಳು ಅವರ ಬೆಳವಣಿಗೆ ಎಷ್ಟು ಪ್ರೋತ್ಸಾಹದಾಯಕವಾಗಿತ್ತು ಕೇಳೋಣ. ಸುಮಾರು ಬಿರುದುಗಳು ಬಂದು ಲೆಕ್ಕ ಇಲ್ಲದಷ್ಟು ಅಂತೇಳಿ ತಾವು ಹೇಳಿದರೆ, ಸೊ ಈ ಬಿರುದುಗಳು ನಮ್ಮ ಬೆಳವಣಿಗೆಗೆ ಹೇಗೆ ಪ್ರೋತ್ಸಾಹ ಆಯಿತು, ಅಥವಾ ಇದು ಬಿರುದುಗಳು ಈ ವಯಸ್ಸಲ್ಲಿ ಅತಿ ಆಯಿತಾ ಹೇಗೆ? ಬಿರುದು ಕೊಟ್ಟಾವಾಗ ಸಂತೋಷ ಪಡುವುದು ಸ್ವಾಭಾವಿಕ. ಆದರೆ ಕೆಲವೊಂದು ಬಿರುದುಗಳಿಗೆ ನಾವು ಎಷ್ಟು ಅರ್ಹರು ಎಂಬುದು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾದ ಮುಖ್ಯ ಅಂಶ. ಅಭಿಮಾನಿ ಬಂಧುಗಳವರ ಹೃದಯ ಮಂದಿರದಲ್ಲಿ ನಮ್ಮನ್ನು ಪ್ರೀತಿಸಿ, ಆರಾಧಿಸಿ, ಅಭಿಮಾನದಿಂದ ಹಲವಾರು ಬಿರುದಿನಿಂದ ನಮ್ಮನ್ನು ಕರೆಯಬಹುದು. ನಮ್ಮ ಮನಸ್ಸಿನಲ್ಲಿ ನಾವು ಇರಬೇಕಾದ ಮುಖ್ಯ ಅಂಶ ಏನಂದರೆ, ನಾವು ಯಾವ ಮಟ್ಟಕ್ಕೆ ತಲುಪಬೇಕು, ನಮ್ಮ ಸಾಧನೆ ದಾರಿಯಲ್ಲಿ ನಾವು ನಡೆಯುತ್ತಿರುವಂಥ ಸಂದರ್ಭ, ಗುರಿ ಮುಟ್ಟುವುದೇ ನಮ್ಮದು ಉದ್ದೇಶವಾಗಿರಬೇಕೆ ಬಿಟ್ಟರೆ, ಬಿರುದು ಕೊಟ್ಟಿದ್ದಾರೆ ನಮಗೆಲ್ಲ ಬಂದೋಯ್ತು, ನಾವು ಭಯಂಕರ ಅಂತೇಳಿ ನಮ್ಮ ತಲೆಗೆ ಬಂದಿದ್ರೆ ಯಾವುದೇ ರೀತಿಯ ಸಾಧನೆ ಮಾಡಲಿಕ್ಕೂ ಆಗೋದಿಲ್ಲ, ನಾವೊಂದು ಮಟ್ಟಕ್ಕೆ ಬೆಳೀಲಿಕ್ಕೂ ಸಾಧ್ಯ ಇಲ್ಲ. ಅದೆಲ್ಲ ಅವರ ಸಂತೋಷಕ್ಕಾಗಿ ಅವರು ನಮ್ಮನ್ನು ಕರೆಯಬಹುದು, ಗಾನ ಗಂಧರ್ವ, ಗಾನ ಕೋಗಿಲೆ, ಗಾನ ಕಾರುಡಿಗ, ಹಾಗೆ ಹೀಗೆ ಅಂತೇಳಿ. ಅದು ಅವರ ಒಂದು ಅಭಿಮಾನದಿಂದ ನಮ್ಮನ್ನು ಕರೀತಾರೆ. ಆದರೆ ಅವರು ಬಿರುದು ಬಂದಿದೆ ಅಂತೇಳಿ ನಾವು ತಲೆ ಬಂದರೆ ಹೋಯ್ತು. ಇಷ್ಟೆಲ್ಲ ಬಿರುದುಗಳು ಸಿಕ್ಕಿರುವಾಗ ನೆನಪಲ್ಲಿ ಉಳಿಯುವಂತಹ ಒಂದೆರಡು ವೇದಿಕೆಗಳು, ಒಂದೆರಡು ಬಿರುದುಗಳನ್ನ ನೀವು? ನನ್ನ ಯಕ್ಷಗಾನ ಬದುಕಿನಲ್ಲಿ ಪ್ರಪ್ರಥಮ ನೀಡಿದಂಥ ಬಿರುದು ಮಾಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಯಕ್ಷಗಾನ ಕೋಗಿಲೆ ಎಂಬ ಬಿರುದನ್ನು ನೀಡಿ ಪ್ರಪ್ರಥಮ ನನಗೆ ಸನ್ಮಾನಿಸಿದ್ದು. ಅದು ನನ್ನ ಈ ಬಿರುದಾವಳಿಯ ಆರಂಭದ ಒಂದು ಕ್ಷಣ. ತದನಂತರ ನಾನು ಪೆರಡೂರು ಮೇಳಕ್ಕೆ ಬಂದ ನಂತರ ಅಭಿಮಾನಿ ಬಂಧುಗಳೆಲ್ಲ ಸೇರಿ ಯಕ್ಷರಂಗದ ಗಾನ ಸಾರಥಿ ಎಂಬ ಒಂದು ಬಿರುದು, ಈಗ ಅದು ಎಲ್ಲಿಯವರೆಗೆ ಜನಜನಿತವಾಗಿದೆ ಕೇಳಿದರೆ, ನನ್ನ ಹೆಸರ ಆರಂಭದಲ್ಲಿ ಗಾನ ಸಾರಥಿ ಜನ್ಸಾರಿ ಅವರು, ಗಾನ ಸಾರಥಿ ರಾಘವೇಂದ್ರಾಚಾರ್ಯ, ಇದು ಎರಡು ಅದ್ಭುತವಾಗಿ ನನಗೆ ಒಂದು ನನ್ನ ಹೆಸರಿನಲ್ಲಿ ಒಂದು ಪ್ರಾಶಸ್ತ್ಯತೆ ಕೊಟ್ಟಿದೆ. ಓಕೆ, ಈಗ ಯಕ್ಷಗಾನದ ರಾಗಗಳ ಮುಖಾಂತರ ತಾವು ಸಾಕಷ್ಟು ಹೆಸರು ಮಾಡಿದವರು. ರಾಗಗಳು ಬೇರೆ ಬೇರೆ ರೀತಿಯ ಇದ್ದು, ಸಾವಿರ ಇರ್ಬೋದು ಅಥವಾ ಬೇರೆ ಬೇರೆ ಕಲ್ಯಾಣಿ ಇರ್ಬೋದು, ಇಂಥ ರಾಗಗಳು ಸಾಕಷ್ಟು ತಮ್ಮ ಹೆಸರುಗಳು ತಂದು ಕೊಡ್ತು. ಸೊ ತಮಗೆ ತುಂಬ ಆಪ್ತವಾಗಿರುವಂತಹ ರಾಗ ಯಾವುದು ಯಕ್ಷಗಾನದಲ್ಲಿ ತಾವು ಹೆಚ್ಚು ಬಳಕೆ ಮಾಡುವಂಥದ್ದು? ಹೆಚ್ಚು ಬಳಕೆ ಮಾಡುವಂಥ ರಾಗ ನನಗೆ ನನ್ನ ಇಷ್ಟದ ರಾಗ ಒಂದು ಅಬೇರಿ, ಅದಕ್ಕೆ ಬೀಪಾಲಸ್ ಅಂತ ಇನ್ನೊಂದು ಹೆಸರು ಇದೆ. ಆಮೇಲೆ ಹಿಂದೋಳ, ಸಾವೇರಿ, ಮೋಹನ, ಕಲಾವತಿ, ಆಮೇಲೆ ಹಂಸಧ್ವನಿ, ಹಂಸಾನಂದಿ, ಆರಬಿ, ಇಂಥ ರಾಗಗಳೆಲ್ಲ ನನಗೆ ಭಾರಿ ಪ್ರೀತಿ. ಅಠಾಣ,
ರಾಗಗಳೆಲ್ಲ ನಿಮ್ಮ ಇದು ಇಷ್ಟದ ರಾಗಗಳಲ್ಲಿ ಒಂದು ಹಾಡನ್ನು ಹಾಡ್ಬೋದಂತ ಭಾಗವತಿಗೆ ಹಾಡು ತಮಗೆ ಹೆಚ್ಚು ಜನ ಏನೋ ಮೆಚ್ಚುಗೆ ಪಡ್ಕೊಂಡಿರುವಂಥದ್ದು ಅಥವಾ ತಮ್ಮ ಜನರಿಗೆ ಹೆಚ್ಚು ಜನಪ್ರಿಯವಾಗಿರುವಂಥ ಹಾಡುಗಳನ್ನ ಒಂದೆರಡು. ನನಗೆ ಸಾವೇರಿ ರಾಗನೂ ಇಷ್ಟ, ಅಬೇರಿ ಇದರಲ್ಲೂ ಇಷ್ಟ. ಅದರಲ್ಲಿ ನಾನು ಅಬೇರಿ ರಾಗದಲ್ಲಿ ಆ ಪದ್ಯವನ್ನು ಹೇಳ್ತೇನೆ. ಶ್ವೇತವಾಹನ ಕೇಳು ಕರ್ಣನ ವರೂದವು ಘಾತಿಸುವಡಿದು ಸಮರ್ಥತೆಯಲ್ಲ. ಕರ್ಣನ ವರೂದವು ಘಾತಿಸುವಡಿದು ಸಮರ್ಥತೆಯಲ್ಲ. 14 ಭೂತಳವು ಎನ್ನ ಜಠರದೊಳುಂಟು. 14 ಭೂತಳವು ಎನ್ನ ಜಠರದೊಳುಂಟು. ನವಖಂಡದೊಳಗೊಬ್ಬನೇ ಮಾರುತಿ. ನವಖಂಡದೊಳಗೊಬ್ಬನೇ ಮಾರುತಿ. ಶ್ವೇತವಾಹನ ಕೇಳು. ಆ ಯಕ್ಷಗಾನದ ರಾಗಗಳು ಮಟ್ಟುಗಳು ಯಾವ ಕಾಲಕ್ಕೂ ಒಂದೇ ರೀತಿ. ಹಿಂದಿನ ಭಾಗವತರು ಇದನ್ನು ಬಳಸಿದ್ದಾರೆ, ನೀವು ಬಳಸ್ತಾ ಇದ್ದೀರಿ. ಆದರೆ ಅವರಿಗೂ ನಿಮಗೂ ಏನು ವ್ಯತ್ಯಾಸ, ಅಥವಾ ನಿಮಗೆ ನಿಮ್ಮದಾದ ಕೊಡುಗೆಗಳು ಏನು ಯಕ್ಷಗಾನಕ್ಕೆ? ಯಕ್ಷಗಾನದು ನಾನು ಆವಾಗ ಹೇಳಿದಾಗೆ ಯಕ್ಷಗಾನದಲ್ಲಿ ನಮಗೆ ಪ್ರಾಧಾನ್ಯವಾಗಿ ಮೊಟ್ಟೆ ಪ್ರಧಾನ. ಹಿಂದಿನ ಮತ್ತು ಇವಾಗ ವ್ಯತ್ಯಾಸ ಏನು ಕೇಳಿದರೆ, ಕೆಲವೊಂದು ರಾಗಾಲಾಪನೆಗಳು ಮತ್ತು ರಾಗಗಳನ್ನು ಬಳಕೆ ಮಾಡುವ ವಿಧಾನಗಳು ನಾನು ಬದಲಾವಣೆ ಮಾಡಿದ್ದೇನೆ. ನಾನು ಮೋಹನ ಬಳಸುವ ಕ್ರಮಗಳೇ ಕೆಲವು ಬೇರೆ, ಅಬೇರಿ ಬಳಸುವ ಕ್ರಮಗಳೇ ಬೇರೆ, ಕಲ್ಯಾಣಿ ಬಳಸುವ ಕ್ರಮಗಳೇ ಬೇರೆ, ರೇವತಿ ಬಳಸುವ ಕ್ರಮಗಳೇ ಬೇರೆ. ಕೆಲವೊಂದು ತಾಳದ ಇದರ ನಾವು ಸಾಹಿತ್ಯಗಳನ್ನು ಬಳಕೆ ಮಾಡುವ ಇದರಲ್ಲಿ ಸಹ ವ್ಯತ್ಯಾಸಗಳನ್ನು ಮಾಡಿದ್ದೇನೆ ಪ್ರಾಯೋಗಿಕವಾಗಿ. ಈಗ ನಾವೊಂದು ಪದ್ಯದಲ್ಲಿ ಆಟ ಆಡೋದು ಅಂತೇಳಿ, ಆ ಥರ ಅದರಲ್ಲಿ ಆಟ ಆಡೋದಕ್ಕೆ ನನಗೆ ತುಂಬ ಇಷ್ಟ. ಯಾಕಂದರೆ ಅದಕ್ಕೆ ಬೇಕಾಗೋದು ಲಯ ಅಷ್ಟೇ ಗಟ್ಟಿ ಇರಬೇಕು, ತಾಳದಲ್ಲಿ ಹಿಡಿತ ಇರಬೇಕು. ಈಗ ಒಂದು ಚಂಡೆ ಮದ್ಲಿಯವರು ಅಥವಾ ಏನೇ ಅವರು ಕಸರತ್ತನ್ನು ಮಾಡಿದಿದ್ರು ಅದನ್ನು ನಾವು ಲಯ ಪ್ರಕಾರವಾಗಿ ಹಿಡ್ಕೊಂಡು ಹೋಗುವಂಥ ಒಂದು ಇದು ಬೇಕು. ಅಂಥದ್ದನ್ನು ನಾನು ತುಂಬ, ಈಗ ಉದಾಹರಣೆಗೆ ಇದೇ ಕರ್ಣಾರ್ಜುನದೊಂದು ಪದ್ಯ ಹೇಳಿದ್ದೇನೆ, ಶ್ವೇತವಾಹನ ಕೇಳು. ಅದನ್ನು ಬೇರೆ ಬೇರೆ ರಾಗಗಳನ್ನು ಹಿಂದಿನ ಭಾಗವತರು ಹೇಳಿದ್ದುಂಟು, ನಾನು ಅದನ್ನು ಅಬೇರಿ ರಾಗದಲ್ಲಿ ಬಳಕೆ ಮಾಡಿದ್ದೇನೆ. ಓಕೆ, ಈಗ ತಮ್ಮದೇ ಆದ ಒಂದು ಶೈಲಿ, ಈ ಒಂದು ಕಾರಣ ಆಗುವಂಥ ಒಂದು ಇದನ್ನು ಹುಟ್ಟು ಹಾಕ್ತಾ ಇದ್ದೀರಿ ತಾವು ಅಲ್ವಾ? ಸೊ ಎಲ್ಲರೂ ಇದನ್ನು ಇಷ್ಟಪಟ್ಟಿದ್ದಾರೆ, ಜನರು ಇಷ್ಟಪಟ್ಟಿದ್ದಾರೆ. ಅದೇ ರೀತಿ ಹಿರಿಯ ಭಾಗವತರು ಕೂಡ ಇದನ್ನು ಸ್ವೀಕಾರ ಮಾಡಿರ್ಬೋದು, ಒಪ್ಕೊಂಡಿರ್ಬೋದು, ಸಾಂಪ್ರದಾಯಿಕವಾಗಿದೆ ಅನ್ನೋದು. ಒಪ್ಪಿದಂಥ ಹಿರಿಯ ಕಲಾವಿದರು ತುಂಬ ಜನರ ಇದಕ್ಕೆ ನಾನು ಪ್ರಶಂಸೆಗೆ ಪಾತ್ರನಾಗಿದ್ದೇನೆ. ನಿಮ್ಮ ಉತ್ತರ ಕನ್ನಡದ ಚಿಟ್ಟಾಣಿ ರಾಮಚಂದ್ರ ಹೆಗ್ಡೆ ಅವರು ಪದ್ಮಶ್ರೀ ಅವರು ಪ್ರಶಸ್ತಿ ಪಡೆದ ಅಂತ ಕಲಾವಿದರು. ಆಮೇಲೆ ನಮ್ಮ ಕೊಂಡದಗುಡಿ ರಾಮಚಂದ್ರ ಹೆಗ್ಡೆ ಅವರು, ಆಮೇಲೆ ಹಿರಿಯ ಮದ್ದಳೆ ವಾದಕರಾಗಿರುವಂಥ ಶಂಕರ್ ಭಾಗವತ್ ಯಲ್ಲಾಪುರ, ಆಮೇಲೆ ನಮ್ಮ ನೀಲಕೋಡು ಶಂಕರ ಹೆಗ್ಡೆ ಅವರು, ಯಲಗುಪ್ಪ ಸುಬ್ರಹ್ಮಣ್ಯ ಹೆಗ್ಡೆ ಅವರು, ಕಂಡಿಮನೆ ಗಣಪತಿ ಭಟ್ರು, ಇವರೆಲ್ಲ ನನ್ನನ್ನು ತುಂಬ ಮೆಚ್ಚಿಕೊಂಡಂಥ ಕಲಾವಿದರು. ನಮ್ಮ ಈ ಪ್ರಾಂತ್ಯದಲ್ಲಿ ನಮ್ಮ ತೀರ್ಥಹಳ್ಳಿ ಗೋಪಾಲಾಚಾರ್ಯ ಇರ್ಬೋದು, ಆಮೇಲೆ ಐರ್ಬೇಲ್ ಆನಂದ್ ಶೆಟ್ಟರು, ಹೀಗೆ ಹಿರಿಯ ಕಲಾವಿದರು ಎಲ್ಲ, ಹಾಸ್ಯಗಾರರು, ಹಿಮ್ಮೇಳ ವಾದಕರು ಎಲ್ಲರೂ ನನ್ನನ್ನು ಮಾಡಿದ್ದಾರೆ. ಮತ್ತು ಅವ್ರಿಗೆ ಗೊತ್ತು, ನಿಮ್ಮ ಹಿರಿಯ ಭಾಗವತರಾಗಿರುವಂಥ ನೆಬ್ಬೋ ನಾರಾಯಣ ಭಾಗವತರು, ಹಾಗೆ ವಿದ್ವಾನ್ ಗಣಪತಿ ಭಟ್ರು, KP ಹೆಗ್ಡೆಯವರು, ಹೆರಂಜಾಲ್ ಗೋಪಾಲ್ ಗಾಣಿಗರು,
ಗೋಪಾಲ್ ಗಾಣಿಗ್ರ ಹತ್ರ ನಾನು ಕೆಲವೊಂದು ರಾಗಗಳ ಮತ್ತು ಇದ್ರ ಬಗ್ಗೆ ಎಲ್ಲ ಏನಾದ್ರು ಗೊಂದಲ ಮೂಡಿದವಾಗ ವಿದ್ವಾನ್ ಗಣಪತಿ ಭಟ್ರು, ಹೆರಂಜಾಲ್ ಗೋಪಾಲ್ ಗಾಣಿಗ್ರ ಇವ್ರ ಹತ್ರ ಎಲ್ಲ ನಾನು ಫೋನ್ ಮಾಡಿ ಕೇಳ್ತೀನಿ. ಓಕೆ, ಈಗ ರಂಗಸ್ಥಳದಲ್ಲಿ ರಾಗಸುಧೆಯನ್ನು ಹರಿಸುವಂತ ನೀವು ಏನು ಯಕ್ಷಗಾನದ ಶೈಲಿಯಲ್ಲೇ ಹಾಡ್ತೀರಿ. ಯಾವತ್ತಾದ್ರೂ ಪ್ರೇಕ್ಷಕರಿಂದ ಸಿನಿಮಾ ಶೈಲಿಯ ಹಾಡುಗಳು, ಜಾನಪದ ಶೈಲಿಯ ಹಾಡುಗಳು ಬೇಕು ಅನ್ನೋಂಥ ಬೇಡಿಕೆಗಳು ಬಂದಿದೆ? ಬೇಡಿಕೆ ಹಲವು ಕಡೆಯಲ್ಲಿ ಹಲವಾರು ಬಗೆಯಲ್ಲಿ ಬೇಡಿಕೆ ನೀಡಿದ್ದಾರೆ. ಆದರೆ ಕೆಲವೊಂದು ಪದ್ಯಗಳನ್ನು ಹೇಳುವಲ್ಲಿ ನಾನು ಸ್ವಲ್ಪ ಹಿಂದೇಟು ಹಾಕಿದ್ದೇನೆ, ನನಗೆ ಇಷ್ಟ ಇಲ್ಲದೆ. ಕೆಲವೊಂದು ಅನಿವಾರ್ಯತೆ ನಾನು ಹೇಳ್ತೀನಿ, ಎಂತ ಮಾಡಲಿಕ್ಕಿಲ್ಲ. ಈಗ ನಮ್ಮ ಮುನಿಸುತ್ತರವೇ ಇರಬಹುದು, ಆಮೇಲೆ ಯಾವ ಮೋಹನ ಮುರಳಿ ಕರೆಯಿತು, ಆಮೇಲೆ ಮುರಳಿಯ ನಾದವ ಕಿಳಿ, ಭಜನೆ ಕೀರ್ತನೆ ಇಂಥ ಪದ್ಯಗಳನ್ನೆಲ್ಲ ನಾನು ಹೇಳ್ತೇನೆ. ಸಿನಿಮಾ ದಾಟಿಯ ಪದ್ಯಗಳನ್ನು ಯಕ್ಷಗಾನದಲ್ಲಿ ಯಾವ ರೂಪದಲ್ಲಿ ಬಳಕೆ ಮಾಡ್ಬೋದೆಂದು ಚಿಂತನೆ ಮಾಡಿ ನಾನು ಪ್ರಯೋಗಕ್ಕೆ ತಂದಿದ್ದೇನೆ ಕೆಲವೊಂದು. ಓಕೆ, ಸುಮಾರು ಯಕ್ಷಗಾನದ ಅನುಭವಗಳನ್ನ ತಾವಿಲ್ಲಿ ಹಂಚ್ಕೊಂಡ್ರಿ. ಮುಂದಕ್ಕೆ ಕೇಳಬೇಕಂತ ಹೇಳಿದ್ರೆ ತಮ್ಮದೇ ಒಂದು ಟ್ರಸ್ಟ್ನ ಹುಟ್ಟು ಹಾಕುವಂಥ ಕನಸನ್ನು ತಾವು ಹೊಂದಿದ್ದೀರಿ. ಸೊ ಮುಂದಿನ ಕನಸಿನ ಬಗ್ಗೆ ವೀಕ್ಷಕರು. ಯಕ್ಷಗಾನಕ್ಕೆ ರಾಘವೇಂದ್ರಾಚಾರ್ಯರು ಬಂದು 23 ವರ್ಷ ಆಯಿತು. ನಾನು ಬಂದು ಯಕ್ಷಗಾನದಲ್ಲಿ ಇವತ್ತು ಎಲ್ಲೋ ಇದ್ದವ ರಾಘವೇಂದ್ರಾಚಾರ್ಯರು, ಜನಸಾಲೆ ರಾಘವೇಂದ್ರಾಚಾರ್ಯರು ಈ ರೀತಿಯ ಒಂದು ಕೀರ್ತಿ ತಂದು ಕೊಟ್ಟಿದ್ದು ಯಕ್ಷಗಾನ ಕಲೆ ನನಗೆ. ಮುಂದಿನ ದಿನಗಳಲ್ಲಿ ನನ್ನ ಒಂದು ಯಕ್ಷಗಾನದ ಬದುಕಿನಿಂದ 4 ಜನರು ನೆನಪಿಟ್ಟುಕೊಳ್ಳುವಂಥ ಒಂದು ಯಕ್ಷಗಾನದ ಚರ್ಯ ಚಟುವಟಿಕೆಯಲ್ಲಿ ನಾನು ತೊಡಗಿಸಿಕೊಳ್ಬೇಕು ನನ್ನನ್ನು ಎಂಬುದು ಒಂದು ನನ್ನ ಉದ್ದೇಶ. ಮತ್ತು ನಾನು ಒಂದು ಕಾಲದಲ್ಲಿ ಭಾರಿ ಬಡತನದಿಂದ ಮೇಲೆ ಬಂದವ. ಬಡತನದ ನೋವು ಏನನ್ನುವುದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಯಕ್ಷಗಾನ ಕಲಾವಿದರ, ಬಡತನದಲ್ಲಿರುವಂಥ ಕಲಾವಿದರ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು. ನನ್ನ ದುಡಿಮೆಯಲ್ಲಿ ಒಂದು ಅಂಶವನ್ನು ಅವರಿಗೆ ಕಲಾ ಪ್ರಕಾರದ ಇದಕ್ಕೆ ನಾನು ಪರಿಹಾರವಾಗಿ ನೀಡಬೇಕೆಂಬುದೇ ನನ್ನ ಉದ್ದೇಶ. ನೀಡುವಲ್ಲಿ ನಾನು ಅನ್ನೋದಕ್ಕಿಂತ ನಾವು, ನಮ್ಮವರು, ನಮ್ಮ ಅಭಿಮಾನಿ ಬಂಧುಗಳು ಇವರೆಲ್ಲರ ಪ್ರೋತ್ಸಾಹ ಸಹಕಾರದಿಂದ ನನ್ನದೇ ಆದ ಒಂದು ಸಂಸ್ಥೆಯನ್ನು ನಾನು ಹುಟ್ಟಾಕಿದ್ದೇನೆ. ಹೆಸರು ಯಕ್ಷ ರಾಘವ ಜನಸಾಲೆ ಎಂಬ ಪ್ರತಿಷ್ಠಾನವನ್ನು ನಾನು ಹುಟ್ಟಾಕಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರವಾಗಿ ಸಾಮಾಜಿಕ ಎಲ್ಲ ಒಂದು ಚಟುವಟಿಕೆಗಳಿಗೆ ಅಲ್ಲಿ ಅವಕಾಶ ಸಿಗುವ ಹಾಗೆ, ಮತ್ತು ಕಲಾವಿದರಿಗೆ, ಅಶಕ್ತ ಕಲಾವಿದರಿಗೆ ಪರಿಹಾರ ನಿಧಿ ದೊರೆಯುವ ಹಾಗೆ, ಆಮೇಲೆ ಕಲಾವಿದರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ಆ ಕಲಾವಿದರ ಆರೋಗ್ಯ ವಿಮೆ, ಹೀಗಿನ ಒಂದು ಇದನ್ನೆಲ್ಲ ಅಲ್ಲಿ ಸ್ಥಾಪನೆ ಮಾಡಬೇಕೆಂಬ ಒಂದು ನನ್ನ ಯೋಚನೆ ಉಂಟು. ಓಕೆ, ಈಗ ಸಾಮಾನ್ಯವಾಗಿ ನಾವು ನೋಡ್ತೇವೆ ಬರೀ ನೇಮ್ ಸೇಕ್ ಕೆಲವೊಂದು ಟ್ರಸ್ಟ್ಗಳು, ಯಕ್ಷಗಾನದ ಟ್ರಸ್ಟ್ಗಳು ಹುಟ್ಕೊಂಡಿದ್ದಾವೆ. ಸೊ ಫಸ್ಟಿಗೆ ಹುಟ್ಕೊಳ್ತವೆ, ನಂತರ ಏನು ಕೆಲಸಗಳನ್ನ ಮಾಡೋದಿಲ್ಲ. ನಿಮ್ಮ ಟ್ರಸ್ಟ್ ಕೆಲಸ ಮಾಡೋ ರೀತಿ ಹೇಗಿರುತ್ತೆ ಮುಂದೆ? ನಾನು ಇದಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಳ್ತೇನೆ. ನಮ್ಮ ಒಂದು 15 ಅಥವಾ 12 ಜನರದ ಒಂದು ಕಮಿಟಿಯನ್ನು ಮಾಡಿ ಇದನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿಕೆಯನ್ನು, ಖಾಲಿ ನಿಂತ ನೀರಾಗಿರಬಾರ್ದು ಈ ಸಂಸ್ಥೆ. ನಿರಂತರವಾಗಿ ಈ ಸಂಸ್ಥೆಯಿಂದ ಎಲ್ಲ ಪ್ರಾಕಾರ, ಈಗ ನಾನು ಯಕ್ಷಗಾನ ಕಲೆಯಲ್ಲಿ ಇದರಲ್ಲಿ ಬಂದದಿದ್ರು ಎಲ್ಲ ಪ್ರಾಕಾರಗಳಿಗೆ ಈ ಸಂಸ್ಥೆಯಿಂದ ಒಂದು ಸಹಾಯ ದೊರೆಯುವ ರೀತಿಯಲ್ಲಿ ಮಾಡಬೇಕೆಂಬುದು ನನ್ನ ಉದ್ದೇಶ. ಅದಕ್ಕೆ ನಾನು ಒಂದು ವಿನಂತಿ ಮಾಡಿಕೊಳ್ಳುವುದು ಬಂಧುಗಳಲ್ಲಿ, ಇದು ಕೇವಲ ನನ್ನ ಸಂಸ್ಥೆ ಅಲ್ಲ, ನಮ್ಮ ಸಂಸ್ಥೆ. ಜನಸಾಲೆ ರಾಘವೇಂದ್ರಾಚಾರ್ಯರು ಯಕ್ಷಗಾನ ರಂಗಕ್ಕೆ ಬಂದು ಒಂದು ಅವರದ್ದೇ ಆದ ಸಂಸ್ಥೆಯನ್ನು ಹುಟ್ಟಾಕಿ ಅವರ ಅಭಿಮಾನಿ ಬಂಧುಗಳ ಅಥವಾ ಯಕ್ಷಗಾನ ಮಹಾಪೋಷಕರ ಸಹಕಾರದಿಂದ ಆ ಸಂಸ್ಥೆಯಿಂದ 4 ಜನರಿಗೆ ಉಪಕಾರ ಮಾಡ್ತಾ ಇದ್ದಾರೆ. ಆ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸುವ ಎಂಬ ಒಂದು ಒಳ್ಳೆಯ ಹೃದಯದಿಂದ ನನ್ನ ಈ ಕೆಲಸಕ್ಕೆ ನನ್ನ ಕೆಲಸ ಎಂಬುದಾಗಿ ತಿಳಿಯದೆ ನಮ್ಮ ಕೆಲಸ ಎಂಬುದಾಗಿ ಭಾವಿಸಿಕೊಂಡು ನನ್ನನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ಎಲ್ಲ ನನ್ನ ಯಕ್ಷಗಾನದ ಅಭಿಮಾನಿ ಬಂಧುಗಳಲ್ಲಿ ವಿನಮ್ರನಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಜನಸಾಲೆಯವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಒಂದು ಕ್ವಿಝನ್ನು ಜನಸಾಲೆಯವರ ಅಭಿಮಾನಿಗಳಿಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಆಯೋಜನೆ ಮಾಡಲಾಗಿತ್ತು. ಸೊ ವಾಟ್ಸಪ್ನಲ್ಲಿ ಯಾರು ಸರಿ ಉತ್ತರ ಕಳಿಸ್ತಾರೋ ಆ 3 ಜನರಿಗೆ ಒಂದು ಪ್ರೈಸ್ ಕೊಡುವಂಥ ಒಂದು ಸಣ್ಣ ಕ್ವಿಝ್ ಅರೇಂಜ್ ಮಾಡಿದ್ವಿ. ಸೊ ಸುಮಾರು ಆನ್ಸರ್ಗಳು ಬಂದಿವೆ. ಆ 3 ಪ್ರಶ್ನೆಗಳಿಗೆ ಇವಾಗ ಜನಸಾಲೆಯವರೇ ನೇರ ಉತ್ತರ ಕೊಡ್ತಾರೆ. ಸೊ ಯಾರು ಕರೆಕ್ಟ್ ಆನ್ಸರ್ ಮಾಡಿದಾರೋ ಅವರಿಗೆ ನಾವು ಪ್ರೈಸ್ ಕೊಡ್ತೀವಿ. ಆ ಪ್ರಶ್ನೆಗಳನ್ನ ಜನಸಾಲೆಯವ್ರನ್ನ ಕೇಳಿ ಆನ್ಸರ್ ಪಡ್ಕೊಳ್ಳೋಣ. ಜನಸಾಲೆಯವರೇ,
ನೀವು 3 ಪ್ರಶ್ನೆಗಳನ್ನ ಸಾರ್ವಜನಿಕರಿಗೆ ಅಥವಾ ಪಬ್ಲಿಕ್ಕಿಗೆ ನಾವು ಕೇಳಿದ್ವಿ, ನಿಮ್ಮ ಅಭಿಮಾನಿಗಳಿಗೆ. ಏನಂತ ಹೇಳಿದ್ರೆ, ತಾವು ಸಾರ್ವಜನಿಕ ವೇದಿಕೆಯಲ್ಲಿ ಮೊದಲನೇ ಬಾರಿಗೆ ಯಕ್ಷಗಾನದ ಹಾಡು ಹಾಡಿರುವಂತಹ ವೇದಿಕೆ ಯಾವುದು, ಮೊದಲ ಹಾಡು ಯಾವುದು? ನಮ್ಮ ಊರಿನ ಸಿದ್ದಾಪುರ ಕೆಳಪೇಟೆ ಶಾಲೆಯಲ್ಲಿ ಸಾರ್ವಜನಿಕ ಶಾರದೋತ್ಸವ ಸಮಿತಿಯಲ್ಲಿ ನಾನು ಪ್ರಪ್ರಥಮ ಬಾರಿಗೆ ಯಕ್ಷಗಾನ ಪದ್ಯವನ್ನು ಸಾರ್ವಜನಿಕವಾಗಿ ಹಾಡಿದಂಥ ಹಾಡು ದಿವಂಗತ ಕಾಳಿಂಗನವರು ಬರೆದಿರುವಂಥ ನಾಗಶ್ರೀ ಪ್ರಸಂಗದ ನೀಲಗಗನಗಳು ನವಿಲು. ಓಕೆ, ನಮ್ಮ ಕ್ವಿಜ್ನ ಕ್ವಿಜ್ ಸ್ಪರ್ಧೆ ನಾವು ಆಯೋಜನೆ ಮಾಡಿದ್ವಿ. ಅದರ ಮೊದಲ ಪ್ರಶ್ನೆ ಇದಾಗಿತ್ತು. ಇನ್ನು ಎರಡನೇ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದರೆ, ಮಾಣಕಟ್ಟೆ ಮೇಳದಲ್ಲಿ ತಮಗೆ ಅತಿ ಹೆಚ್ಚು ಪ್ರದರ್ಶನ ಕಂಡಿರುವಂಥ ಪೌರಾಣಿಕ ಪ್ರಸಂಗ, ಸೊ ಅದರಿಂದ ತಮಗೆ ಕೀರ್ತಿ ತಂದು ಕೊಟ್ಟಂತಹ ಆ ಒಂದು ಪೌರಾಣಿಕ ಪ್ರಸಂಗ ಯಾವುದು ಅನ್ನೋಂಥ ಪ್ರಶ್ನೆಯನ್ನು ವೀಕ್ಷಕರಿಗೆ ಕೇಳಿದ್ದೆವು. ಅದಕ್ಕೇನು ಉತ್ತರ? ಮಾಣಕಟ್ಟೆ ಮೇಳದಲ್ಲಿ ಅತಿ ಹೆಚ್ಚು ಪ್ರದರ್ಶನ ಕಂಡಂಥ ನನ್ನ ಭಾಗವತಿಕೆಯಲ್ಲಿ ಮತ್ತು ಅತಿ ಕೀರ್ತಿ ತಂದು ಕೊಟ್ಟಂಥ ಪೌರಾಣಿಕ ಪ್ರಸಂಗ ರಾಮ ರಾಮ ಶ್ರೀರಾಮ. ಓಕೆ, ಇದು ಎರಡನೇ ಪ್ರಶ್ನೆ. ಇನ್ನು ಮೂರನೇ ಪ್ರಶ್ನೆ ಒಂದು ಕೇಳಿದ್ವಿ ನಾವು ನಿಮ್ಮ ಅಭಿಮಾನಿಗಳಿಗೋಸ್ಕರ. ಏನಂತ ಹೇಳಿದರೆ, ತಮಗೆ ಪ್ರಥಮ ಬಾರಿಗೆ ಸನ್ಮಾನ ಆಗಿ ಸಿಕ್ಕಿರುವಂತಹ ಬಿರುದು ಯಾವುದು ಯಕ್ಷಗಾನ ಕ್ಷೇತ್ರದಲ್ಲಿ? ಪ್ರಥಮ ಬಾರಿಗೆ ನನಗೆ ಸನ್ಮಾನ ಆಗಿ ಎಲ್ಲದೂ ಪ್ರಥಮ, ಸನ್ಮಾನದ ವಿಭಾಗದಲ್ಲೇ ಪ್ರಥಮ ಅದು ಯಕ್ಷಗಾನ ಕೋಗಿಲೆ ಎಂಬ ಮೊದಲನೇ ಬಿರುದು. ಅದು ಹೈದರಾಬಾದಲ್ಲಿ ಕೃಷ್ಣಮೂರ್ತಿ ಮಂಜಿರವರು ನೀಡಿರುವಂಥ ಬಿರುದು. ಓಕೆ, ನಾವು ಆಯೋಜನೆ ಮಾಡಿರೋ ಕ್ವಿಜ್ ಸ್ಪರ್ಧೆಗೆ ಆನ್ಸರ್ ಕೊಟ್ಟಿದ್ದಾರೆ ಜನ್ಸಾಲೆಯವರು. ಇದರಲ್ಲಿ ಲಕ್ಕಿ ವಿನ್ನರ್ಸ್ ಯಾರು ಅವ್ರದ್ದು ಹೆಸರು ಅನೌನ್ಸ್ ಮಾಡಿಬಿಟ್ಟು ಅವರಿಗೆ ಜನ್ಸಾಲೆಯವರ ಕೈಯಿಂದಲೇ ನಾವು ಮುಂದೆ ಇನ್ನು ಬಹುಮಾನ ವಿತರಣೆ ಮಾಡಿಸ್ತೇವೆ. ಇನ್ನು ಕೊನೆಯದಾಗಿ ನಿಮ್ಮಲ್ಲಿ ಹೇಳುವಂಥದ್ದು, ನಿಮ್ಮ ಅಭಿಮಾನಿಗಳಿಗೆ ಏನು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ನವರಾತ್ರಿ ವಿಶೇಷ? ಎಲ್ಲ ಅಭಿಮಾನಿ ಬಂಧುಗಳಿಗೆ ನವರಾತ್ರಿಯ ಶುಭಾಶಯವನ್ನು ಕೋರುತ್ತಾ, ಈ ಸಂದರ್ಭದಲ್ಲಿ ಸಾಮಾನ್ಯ ಮಾರ್ಚ್ 14ರಿಂದ ನಮ್ಮ ಎಲ್ಲ ಕಲಾ ಪ್ರಾಕಾರ ಇರ್ಬೋದು ಅಥವಾ ನಮ್ಮ ಬದುಕಲ್ಲಿ ಇರ್ಬೋದು, ಈ ಕೊರೋನಾ ಎಂಬ ಮಹಾಮಾರಿ ಒಕ್ಕರಿಸಿ ಎಲ್ಲ ರೀತಿಯಲ್ಲಿಯೂ ಹಾನಿ ಉಂಟು ಮಾಡಿದೆ. ಕಲೆಯ ಮತ್ತು ಕಲಾವಿದರ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದು ಬಂಧುಗಳೇ, ನಮಗೆ ಮೊದಲು ಅದ್ಭುತವಾದ ರೀತಿಯಲ್ಲಿ ಯಕ್ಷಗಾನ ಕಲೆಯನ್ನು ಮತ್ತು ಕಲಾವಿದರನ್ನು ಬೆಳೆಸುವಲ್ಲಿ ಸಹಕಾರ ನೀಡಿದ್ದೀರಿ. ಇನ್ನು ಮುಂದೂ ಸಹ ಇದೆಲ್ಲ ಈ ಮಹಾಮಾರಿ ಎಂಬ ಕೊರೋನಾ ದೂರಾಗಿ ದೇಶ ಒಂದು ಸುಭಿಕ್ಷದಿಂದ ಕಂಗೊಳಿಸಿ ಮತ್ತೆ ನಮ್ಮ ಯಕ್ಷಗಾನ ಕಲೆ ಮೊದಲಿನ ಹಾಗೆ ಪ್ರಾರಂಭಿಸುವಲ್ಲಿ ಅಭಿಮಾನಿ ಬಂಧುಗಳ ಎಲ್ಲರ ಪ್ರೋತ್ಸಾಹ ಸಹಕಾರ ಮೊದಲು ಯಾವ ರೀತಿಯಲ್ಲಿ ಉಂಟೋ ಅದರ 2 ಪಟ್ಟು ಹೆಚ್ಚಾಗಿ ನಮಗೆ ಮುಂದೆ ದೊರೆಯಲಿ. ಯಕ್ಷಗಾನದ ಕಲೆ ಮತ್ತು ಕಲಾವಿದರನ್ನು ಬೆಳೆಸುವಂಥ ಒಂದು ಮನೋಭಾವನೆ ಪ್ರತಿಯೊಬ್ಬ ಅಭಿಮಾನಿ ಬಂಧುಗಳ ಹೃದಯ ಮಂದಿರದಲ್ಲಿ ಶಾಶ್ವತವಾಗಿ ಉಳಿಯಲಿ. ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಲಿ ಎಂಬುದಾಗಿ ಅವರಿಗೆ ಹೇಳ್ತಾ ನನ್ನ ಅನಿಸಿಕೆಯನ್ನು ಮುಗಿಸ್ತಾ ಇದ್ದೀನಿ. ಓಕೆ, ಜನ್ಸಲ್ ರಾಘವೇಂದ್ರಾಚಾರ್ಯ ಅವರೇ, ಇಷ್ಟೊತ್ತು ನಿಮ್ಮ ಒಂದು ಯಕ್ಷಗಾನ ಜೀವನದ ಒಂದು ಸಣ್ಣ ಕೆಲವೊಂದು ಅನುಭವಗಳನ್ನ, ಕೆಲವೊಂದು ತಾವು ನಡೆದು ಬಂದಂಥ ಹಾದಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಇಷ್ಟೊತ್ತು ನಿಮ್ಮ ಸಮಯ ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಿಮ್ಮ ಕೀರ್ತಿ ಶಿಖರ ಇನ್ನಷ್ಟು ಎತ್ತರಕ್ಕೆ ಇರಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ನಿಮಗೂ ಹಾಗೂ ನಿಮ್ಮ ಬಳಗದವರಿಗೆಲ್ಲರಿಗೂ ನಮ್ಮ ಯಕ್ಷಗಾನ ಎಲ್ಲ ಕಲಾವಿದರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟೊತ್ತು ಜನ್ಸಾಲಿ ಬೀಟ್ಸ್ ವಿಶೇಷ ಕಾರ್ಯಕ್ರಮದಲ್ಲಿ, ನವರಾತ್ರಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಜನ್ಸಾಲಿಯವರ ಮನದಾಳದ ಮಾತುಗಳನ್ನೆಲ್ಲಿ ಹಂಚ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ನಿಮಗೆ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿ ಜೊತೆ ಬರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.